ಅನುಮೋದನೆ ಇರಲಾರ್ದವ್ರಿಗೆ ಟ್ಯಾಕ್ಸ್ನ ಕೊಡ್ತೀವಿ, ಅನುಮೋದನೆ ಇದ್ದವರಿಗೆ ಅವ್ರ ಸ್ಯಾಲ್ರಿ ಅವ್ರಿಗೆ ಹೋಯ್ತದ. ನೀವು ವಸೂಲಿ ತಮ್ಮ ಅಂದ್ರೆ ಇವಾಗ ಆಯ್ತ್ರಿ, ಮೊದಲಿದ್ದಾಗರ ಎಲ್ಲಿ ಕೊಟ್ರಿ? ಹೆಸರಿ ಹಿಂಗೆ ಹೋಯ್ತಾವ ಅಮೌಂಟು ಫೋನ್ಪೇ. ಮುಂಜಾನೆ ಹೋಗಿ 6 ಗಂಟೆಗೆ ವಾಟ್ಸಪ್ದಾಗ ಫೋಟೋ ಹಾಕಿಲ್ಲ ಅವ್ರಿಗೆ ಅಂತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಶ್ವಧಾರಿ ಸುದ್ದಿ ವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಪಂಚಾಯತ್ ಅಂದ್ರೆ ಕೇವಲ ಒಂದು ಕಚೇರಿ ಅಲ್ಲ. ಪಂಚಾಯತ್ ಅಂದ್ರೆ ಒಂದು ಚಿಕ್ಕ ಸಂಸದಂತೆ ಹೇಳಬಹುದು. ಏಕೆ ಈ ಮಾತನ್ನು ನಾ ಹೇಳ್ತಿದ್ದೀನಿ ವೀಕ್ಷಕರೇ, ಒಂದು ಗ್ರಾಮ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ನಿಜಕ್ಕೂ ಅಲ್ಲಿನ ಏನು ಮೆಂಬರ್ಸ್ ಇರ್ತಾರೆ, ಅಧ್ಯಕ್ಷರಿರ್ತಾರೆ, ಕಚೇರಿಯ ಸಿಬ್ಬಂದಿ ಇರ್ತಾರೆ, ಹಾಗೆ ಮುಖ್ಯವಾಗಿ ಏನು ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ, ಅವರೆಲ್ಲರೂ ಒಂದು ಕುಟುಂಬದಂತಿರಬೇಕು. ಆ ಕುಟುಂಬದಂತೆ ಇದ್ದರೆ ಮಾತ್ರ ಒಂದು ಗ್ರಾಮ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಏಕೆ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂದ್ರೆ ವೀಕ್ಷಕರೇ, ಏನೋ ಯಾವುದೇ ಒಂದು ಕಾರಣಾಂತರದಿಂದ ಮನಸ್ತಾಪಗೊಂಡು ತನ್ನ ಒಂದು ಕುಟೀರದಲ್ಲಿ, ತನ್ನ ಒಂದು ಕಚೇರಿಯಲ್ಲಿ, ತನ್ನ ಒಂದು ಕುಟುಂಬದಲ್ಲಿ ಅಲ್ಲಿ ಅದಕ್ಕೆ ಒಂದು ಬಗೆಹರಿಸುವ ಪ್ರಯತ್ನವನ್ನು ಮಾಡಬೇಕು. ಆದ್ರೆ ಏನೋ ಒಂದು ಮನಸ್ತಾಪದಿಂದ ಯಾರೋ ಹೇಳಿದ್ದ ಮಾತನ್ನ ಕೇಳಿ ಅಥವಾ ಅವರಿಗೆ ಅವರ ಮನಸ್ಸಿಗೆ ಏನಾದರೂ ಕೆಟ್ಟದನಿಸ್ಕೊಂಡು ಏನಾದರೂ ಅವರ ವಿರುದ್ಧ ಹೇಳಿಕೆ ಮತ್ತು ಕೊಡೋದೇನಿದೆ ಅಂದ್ರೆ ನಿಜಕ್ಕೂ ಅವರ ಸಮಸ್ಯೆ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಯಾವ ತರ ಅವರ ಸಮಸ್ಯೆ ಏನು, ಅವರು ಎಷ್ಟು ತಿಂಗಳಿಂದ ಯಾವ ಸಮಸ್ಯೆಯನ್ನು ಎದುರಿಸಿದ್ದಾರೆ, ಅದಕ್ಕೆ ಕಾರಣವೇನು, ಅವರು ಏಕೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಹೋಗ್ಬಿಟ್ಟು ಮನವಿ, ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಕೊಟ್ಟಿದ್ದಾರೆ, ಆ ಮನವಿ ಏಕೆ ಕೊಟ್ಟಿದ್ದಾರೆ, ಅದರ ವಿರುದ್ಧ ಅಂದ್ರೆ ಅವರ ಉತ್ತರಕ್ಕೆ ಪ್ರತ್ಯುತ್ತರ ನೀಡಿದ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಸುನಿತಾ ಬನ್ನೇರ್, ಅಲ್ಲಿ ಅವರ ಒಂದು ಕಚೇರಿ ಸಿಬ್ಬಂದಿ ಹಾಗೂ ಅವರ ನಡುವೆ ಏನು ವಾಗ್ದಾಳಿ, ಏನು ಮಾತಿನ ಚಕಮಕಿ ನಡೆದಿದೆ, ಯಾವ ಅಂತರಕ್ಕೆ ಅಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಕಚೇರಿಗೆ ಅಲ್ಲಿ ಸಿಬ್ಬಂದಿಯವರು ಹೋಗಿದ್ದಾರೆ, ಅಲ್ಲಿ ಕಾರಣ ಏನು, ಅಲ್ಲಿನ ಸಮಸ್ಯೆ ಏನಾಗ್ತಾ ಇದೆ, ಅದರ ಬಗ್ಗೆ ನಿನ್ನೆ ಅಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ದೀವಿ. ಅವರು ಅಲ್ಲಿನ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಏನ್ ಹೇಳಿದ್ದಾರೆ ಹಾಗೂ ಅಲ್ಲಿನ ಏನು ಕಚೇರಿಯ ಸಿಬ್ಬಂದಿಯವರು ಏನ್ ಹೇಳಿದ್ದಾರೆ ಮೊದಲು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಸುನೀತಾ ಬನ್ನೇರು, ನಿನ್ನೆ ನಡೆದ ಘಟನೆಯಲ್ಲಿ ನಂದು ಯಾವುದೂ ತಪ್ಪಿಲ್ಲ. ಅದರಲ್ಲಿ ಸ್ಟಾಫು ನನ್ನ ಹೇಳಾರ್ದೆ ಝಡ್ಪಿ ಬಂದಿದ್ದಾರೆ. ಏನೋ ಕೆಲಸ ಇರಬೇಕಂತೇಳಿ ನಾನು ಸುಮ್ಮನಾದೆ. ಅಲ್ಲಿ ಹೋಗೋವರೆಗೂ ನನ್ನ ವಿರುದ್ಧವಾಗಿ ನನ್ನ ಬೈಟ್ ಕೊಡ್ತಾ ಇದ್ದಾರೆ. ಒಂದು ಹೈಯರ್ ಆಫೀಸರ್ ಬಗ್ಗೆ ಬೈಟ್ ಕೊಡಬೇಕಾಯ್ತು ಅಂದ್ರೆ ಅಟ್ಲೀಸ್ಟ್ ನನಗೊಂದು ಮಾತು ಕೇಳು ಕೂಡ ಇಲ್ಲ ಅವರು. ಏನು ತಪ್ಪು ಅಂತ ಕೂಡ ಕೇಳಿಲ್ಲ. ಸ್ಯಾಲ್ರಿ ಅಂತಾರೆ, ಸ್ಯಾಲ್ರಿ ಆ್ಯಸ್ ಎ ನಂದು ಏನದ ಸ್ಯಾಲ್ರಿ ನಾನು ಕರೆಕ್ಟಾಗಿ ಮಾಡೀನಿ. ನಂದು ಇನ್ನೂ ನನ್ನ ಗ್ರಾಮ ಪಂಚಾಯತಿಯಲ್ಲಿ ನಾನು ಬಂದು ಜಾಯ್ನ್ ಆದಮೇಲೆ ನನ್ನ ಸ್ಪೆಸಿಮನ್ ಕೂಡ ಆಗಿಲ್ಲ. ನಮ್ಮ ಅಧ್ಯಕ್ಷರು ನನಗೆ ಸ್ಪೆಸಿಮನ್ ಕೂಡ ಕೊಟ್ಟಿಲ್ಲ ಇಲ್ಲಿವರೆಗೂ. ನೆಕ್ಸ್ಟು ಸ್ಯಾಲ್ರಿ ಅಂತೂ ನಾನು ಗೌರ್ಮೆಂಟ್ ಸ್ಯಾಲ್ರಿ ಎಷ್ಟು ಇರ್ತದೋ ಅಷ್ಟು ಕಂಪ್ಲೀಟ್ ಮಾಡೀನಿ. ಇವನ್ ಶಂಕರ್ರಾವ್ ಅಂತೇಳಿ ಮಾತಾಡಿದ್ದಾರೆ ವಾಟರ್ಮ್ಯಾನ. ಶಂಕರ್ರಾವ್ ಅವ್ರದ್ದು ಅನುಮೋದನೆ ಅದ, ಅನುಮೋದನೆ ಅದ. ಅವ್ರ ಸ್ಯಾಲ್ರಿ ಬಂದ ತಕ್ಷಣ ನಾ ಅಪ್ಡೇಟ್ ಅವ್ರದ್ದು 3 ತಿಂಗಳು ಸ್ಯಾಲ್ರಿ ಆದ ತಕ್ಷಣ 3 ತಿಂಗಳು ಹಾಕೀನಿ. ಪೇ ಬಿಲ್ ರಿಜಿಸ್ಟ್ರ್ ಕೂಡ ಇದೆ, ತಾವು ನೋಡ್ಕೋಬೋದು. ಪೇ ಬಿಲ್ ರಿಜಿಸ್ಟ್ರ್ ಕೂಡ ಇದೆ. ಪೂರಾ ಅಪ್ ಟು ಡೇಟ್ ಶಂಕರ್ ಅವ್ರದ್ದು ಸ್ಯಾಲ್ರಿ ಅದ. ಆಮೇಲೆ ಅವ್ರ ಮಗನ ಮದುವೆ ಅದ ಅಂದರೆ ಕೂಡ ಎಕ್ಸ್ಟ್ರಾ ಸ್ಯಾಲ್ರಿ ಮಾಡೀನಿ ನಾ. ಮಗಳ ಮದುವೆ ಅದಂದ್ರೆ ಮತ್ತು ಅವ್ನ ಹೆಂಡತಿಗೆ ಆರಾಮಿಲ್ಲ ಅಂದರೂ ಕೂಡ ನಾ ಎಕ್ಸ್ಟ್ರಾ ಸ್ಯಾಲ್ರಿ ಮಾಡೀನಿ. ಆದರೂ ಕೂಡ ನನಗೆ ಏನೋ ಉದ್ದೇಶಪೂರ್ವಕವಾಗಿ ನನಗೆ ಹರಾಸ್ಮೆಂಟ್ ಮಾಡ್ತಾಯಿದ್ದಾರೆ. ಆಮೇಲೆ ರಾಜ್ಕುಮಾರ್ ಅಂಥೇಳಿ ಅವರು ವಾಟರ್ಮ್ಯಾನ್ ಅನುಮೋದನೆ ಅದ. ಅವರು ನನಗೆ ಬಿಲ್ ಕಲೆಕ್ಟರ್ ಅನುಮೋದನೆ ಮಾಡ್ಲಿಕ್ಕೆ ಬರ್ಕೊಡ್ರು ಅಂತ ಹೇಳಿರು, ಲೆಟ್ರ್ ಬರೀರಿ ಅಂತ ಹೇಳಿರು. ಅದಕ್ಕೆ ನಾ ಆಗಲ್ಲಪ್ಪ, ಈಗ ಆಲ್ರೆಡಿ ಒಬ್ಬರು ಬಿಲ್ ಕಲೆಕ್ಟರ್ ಹರ ನಮ್ಮ ಹತ್ರ ಒಬ್ಬರು ಬಿಲ್ ಕಲೆಕ್ಟರ್ ಹರ, ನಂಗೆ ಆ ರೀತಿ ಮಾಡೋಕ್ಕೆ ಬರಲ್ಲ. ನಮ್ಮದೇನು ಅಷ್ಟು ಗ್ರೇಡ್ 1 ಪಂಚಾಯತಿ ಅಲ್ಲ, ಒಂದೇ ಬಿಲ್ ಕಲೆಕ್ಟರ್ ಸಾಕು ನಮ್ಗೆ ಅಂಥೇಳಿ ನಾ ಸುಮ್ಮನಾದೆ. ಅಲ್ಲಿನಿಂದ ಇಲ್ಲಿವರೆಗೆ ಅವು ಒಟ್ಟ ಗ್ರಾಮ ಪಂಚಾಯತಿಗೆ ಬಂದಿಲ್ಲ. ಮಿನಿಮಮ್ 6 ತಿಂಗಳು ಬಂದಿಲ್ಲ. ನನಗೆ ರೀಸೆಂಟಾಗಿ 1 ತಿಂಗಳ ಒಳಗಡೆ ನಂಗೆ ಮರ್ಕಲ್ ಜಾಯ್ನ್ ಆದಮೇಲೆ ಮತ್ತೆ ಇಲ್ಲಿ ಬೇರೆ ಅಧಿಕಾರಿ ಬಂದಮೇಲೆ 1 ತಿಂಗಳಾಯ್ತು ಬರ್ತಾ ಇದ್ದಾರೆ. ಬಂದು ನಾನೇನಂದೀನಿ, ನೋಡಪ್ಪ ನೀನು ವಾಟರ್ಮ್ಯಾನ್ ಅಂತೇಳಿ ಮಾಡ್ಲತ್ತಿದ್ದಿ ಮಾಡು, ಅದ್ರ ಒಂದು ಫೋಟೋ ಹಾಕು ಅಂತ ಹೇಳಿ ನಾ ಅಷ್ಟೇ. ಒಂದು ಫೋಟೋ ಹಾಕ್ರಿ, ದಿನ ಟ್ಯಾಕ್ಸ್ ವಸೂಲಿಗೆ ಹೋಗ್ನು ಒಂದು ಫೋಟೋ ಹಾಕ್ರಿ, ಇದಕ್ಕೆ ವಾಟರ್ಮ್ಯಾನ್ ಅಂತೇಳಿ ನೀರು ಬಿಡ್ಲಕ್ಕೆ ಹೋಗ್ನು ಒಂದು ಫೋಟೋ ಹಾಕ್ರಿ ಅಷ್ಟೇ ಕೇಳಿರೋದು. ಮತ್ತು ನಾ ಅದಕ್ಕೆ ಬಿಟ್ಟು ಏನೂ ಕೇಳಿಲ್ಲ. ನಾ ಏನು ಬೇರೆ ನನ್ನ ಪರ್ಸನಲ್ ಕೆಲಸ ಹೇಳಲ್ಲ, ನನ್ನ ಮನೆ ಕೆಲಸ ಹೇಳಲ್ಲ, ಆ್ಯಸ್ ಎ ಆಫೀಸ್ ಕೆಲಸ ಅಷ್ಟೇ. ಈ ರೀತಿ ಮಾಡಿರಿ, ನಾವು ಗ್ರೂಪ್ನ ಹಾಕಕ್ಕೆ ಗೊತ್ತಾಗ್ತದೆ. 6 ತಿಂಗಳಾಯ್ತು ಅವ್ರು ಬರ್ತಾನೆ ಇಲ್ಲ. ನಂಗೆ ಅಟೆಂಡೆನ್ಸ್ ಕೊಡಲ್ಲ ಹೊಂಟ್ರ ಅಂತೇಳಿ ಅಧ್ಯಕ್ಷರಿಗೆ ಕರ್ಕೊಂಬಂದರು. ಸೋಮವಾರ ದಿನ ಅಧ್ಯಕ್ಷರು ಹೇಳಿದ್ರು, ಮೇಡಮ್ ನಾಳೆ ನಡೆದು ಫೋಟೋ ಹಾಕ್ರಪ್ಪ. ಅಧ್ಯಕ್ಷರು ಹೇಳಿದ್ರು ಆಯ್ತು ಹಾಕ್ತೆ ಅಂದರು. ನಿನ್ನೆ ಕೂಡ ಬರಲಿಲ್ಲ. ಅವರು ಉಲ್ಲಾಸಿನಿ ಮೇಡಮ್ ಹತ್ರ 25,000 ರೂಪಾಯಿ ತೊಗೊಂಡನವ ಮುಟೇಶನ್ ಮಾಡ್ಲಿಕ್ಕೆ. ಅವ್ರು ನನಗೆ ಪದೇ ಫೋನ್ ಹಚ್ಲತ್ತಾರ, ಪದೇ ಫೋನ್ ಹಚ್ಚಿ ನನ್ನ ಟಾರ್ಚರ್ ಮಾಡ್ತಾರೆ. ರಾಜ್ಕುಮಾರ್ ವಾಟರ್ಮ್ಯಾನ್
25,000 ರೂಪಾಯಿ ತೊಗೊಂಡು ಫೋನ್ಪೇ ಹಾಕೊಂಡನ, ಉಳಿದಿದ್ದು ಕ್ಯಾಶ್ ತೊಗೊಂಡನಂತ. ಅವ್ರು ಪದೇ ಪದೇ ಫೋನ್ ಹಚ್ಲತ್ತಾರ. ಅದು ಆಗಲ್ಲ ಮುಟೇಶನ್ ಅಂತೇಳಿ ಹೇಳಿನ. ಮತ್ತೆ ಇವ್ರು ರೊಕ್ಕ ತೊಗೋಬೇಕಾಗಿತ್ತು ಅವ್ರ ಹತ್ರ. ನನ್ನ ಹೆಸರು ಹೇಳಿ ರೊಕ್ಕ ತೊಗೊಂಡು ನನಗೆ ಬ್ಲೇಮ್ ಮಾಡ್ತಾರೆ ಇವರು. ಅದ್ರ ಸಂಬಂಧ ಅವ್ರಿಗೆ ಯಾರ್ದು ಕುಮ್ಮಕ್ಕದನೋ, ಬಾಡಿ ಕುಮ್ಮಕ್ಕದನೋ, ಯಾರ್ದು ಕುಮ್ಮಕ್ಕದನೋ ವಿನಾಕಾರಣ ನನಗೆ ಹರಾಸ್ಮೆಂಟ್ ಮಾಡತ್ತಾರ. ನಾ ಸೆಕ್ಯೂರ್ ಸಲ ನಂದು ಇದು ಕಾಪಾಡ್ಕೊಳ್ಳೋಕೆ ನಾ ಪೊಲೀಸ್ ಮೊರೆ ಹೋಗ್ಬೇಕಂತ ವಿಚಾರ ಮಾಡಿ. ನಾ ಈಗ ನಮ್ಮ ಮಹಿಳಾ ಅಧಿಕಾರಿ ಇದ್ದೀನಿ. ನನಗೆ ಇಲ್ಲಿ ಜೀವಕ್ಕೆ ಅಪಾಯ ಅದ. ನನಗೆ ಜೀವ ಬೆದರಿಕೆ ಹಾಕ್ತಾರೆ. ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ನನಗೆ ಕೇಳಾರ್ದೇ ಒಂದು ಹೈಯರ್ ಅಫ್ಸರ್ ಬಲ್ಲಿ ಹೋಗಿ ಇವರು ಬೈಟ್ ಕೊಡ್ತಾರೆ ಅಂದ್ರೆ ಇನ್ನೂ ಏನು ಮಾಡ್ಬೋದು ಅಂತ ಹೇಳಿ ಗೊತ್ತಾಗ್ತದೆ ಇವರಿಗೆ. ಮುಂದೆ ಏನು ಮಾಡ್ಬೋದು ಇವರು? ಮೇಡಮ್, ಮತ್ತೆ ನೀವು ಅವ್ರಿಗೆ ಅಟೆಂಡೆನ್ಸ್ ತೊಗೊಳಕ್ಕೆ ಬಯೋಮೆಟ್ರಿಕ್ ಥಂಬ್ ಮಾಡ್ತಾ ಕೊಡ್ತಾ ಇಲ್ಲ ಅಂತಲ್ಲ, ಯಾಕೆ? ಯಾರಿಗೆ ಕೇಳ್ಯಾರ ಅವರು? ನನ್ಗೆ ಕೇಳ್ತಾರ? ಒಂದು ಸರ್ತಿ ನಿಮಗೆ ಕೊಟ್ಟರೆ ಇವರಿಬ್ಬರು ಹಾರ ಇರಲಿಲ್ಲ. ಸೆಕ್ರೆಟ್ರಿ ಹಾರ, ದೇವೇಂದ್ರ ಹಾರ. ಅವ್ರಿಗೆ ಕೊಡ್ತೀನಿ, ಅವ್ರಿಗೆ ಕೊಡಲ್ಲ. ಅವರು ಸ್ಟಾಫೇ ಹಾರಲ್ಲ. ಅಟೆಂಡೆನ್ಸ್ ಹಾಕಬೇಕು, ಓಡೋಗಬೇಕು. ಅಟೆಂಡೆನ್ಸ್ ಹಾಕೋದು, ಹೋಗೋದು. ಆಫೀಸ್ ಕೆಲಸ ಜೀರೋ, ಏನೂ ಕೆಲಸ ಮಾಡಲ್ಲ. ನನಗೆ ಸೋಷಲ್ ಆಡಿಟ್ ನೋಡ್ತದ, ಫೈಲ್ ಕಂಪ್ಲೀಟ್ ಮಾಡ್ರಿ ಅಂದ್ರೆ ಒಬ್ಬರು ಬರೋಲ್ಲ. ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ಲ. ಫೋನ್ ಎತ್ತಿದ್ರು ಕೂಡ ನಿಮ್ಮ ಮಾತು ಏನು ಕೇಳಲ್ಲ ನಾವು. ಹೀಗೆ ಸೀದಾ ನೀವೇನು ಕೇಳಬೇಕಾಗಿಲ್ಲ ನಮಗೆ. ನಿಮ್ಮ ಮಾತು ಕೇಳಲ್ಲ ನಾವು ಅಂತಾರೆ ಸೀದಾ ಅವ್ರು. ಯಾರು ಕುಮ್ಮಕ್ಕದವ್ರಿಗೆ ಅಂಥೇಳಿ ಗೊತ್ತಾಗ್ತಿಲ್ಲ ನನಗೆ. ಮೇಡಮ್, ಆ ಥರ ಅವರು ತಮ್ಗೆ ಎದುರು ಉತ್ತರ ಕೊಟ್ಟಾಗ ತಾವು ಲಿಖಿತವಾಗಿ ಮೇಲಧಿಕಾರಿಗೆ ಕೊಟ್ಟೀನಿ. ಇವ್ರಿಗೆ ಲೆಟ್ರ್ ಕೊಟ್ಟೀನಿ. ಈಗ ಸಿ ಅವ್ರಿಗೆ ಕೊಟ್ಟೀನಿ, ಲೆಟ್ರು ಕೊಟ್ಟೀನಿ. ಇದೊಂದೇನು ಉತ್ತರ ಬರಲಿಲ್ಲ, ಏನೂ ರಿಪ್ಲೈ ಬಂದಿಲ್ಲ. ಏನೇನು ರಿಪ್ಲೈ ಇಲ್ಲ. ಆಮೇಲೆ ಇವು ಬಿಲ್ ಕಲೆಕ್ಟ್ರು ಈಗ ಆಡಿಟ್ ರಿಪೋರ್ಟ್ ಅದ 6,18,000 ರೂಪಾಯಿ ಕಟ್ಟೋದದ. ಒಂದು ಆಡಿಟ್ ರಿಪೋರ್ಟ್ ಈಗ ಇವ್ ಸರ್ ಹಾಕ್ಯಾರ ನೋಡ್ರಿ. ಇದು ಆಡಿಟ್ ರಿಪೋರ್ಟ್ ಕೂಡ ನಂದು ರೊಕ್ಕನೇ ಕಟ್ಟೋದಿಲ್ಲ ಅಂತ ಹೇಳ್ತಾನೆ ನಮ್ಮ. ಮನ ಬಂದಂತೆ ಬೇಕಾಬಿಟ್ಟಿಯಾಗಿ ರಿಸಿಪ್ಟ್ ಹರಿತಾನ. ಮನ ಬಂದಂತೆ ತನ್ನ ಲಾಗಿನ್ನು ಮನ ಬಂದಂತೆ ಯಾರಿಗೆ ಬೇಕಾಗಿದ್ದು ಒಂದೇ ನಂಬರ್ ಎಷ್ಟು ರಿಸಿಪ್ಟ್ ಕೊಟ್ಟಾನ ಈಗ ಇದನ್ನು ತೋರಿಸ್ತೀನಿ ನಿಮ್ಗೆ. ಒಂದೇ ನಂಬರ್ ಬೇಕಾದಂತೆ ರಿಸಿಪ್ಟ್ ಕೊಡ್ತಾನೆ. ಕೇಳಿದ್ರೆ ಏನು ಆಯ್ತು ರೀ ಮೇಡಮ್, ಆಯಿತು, ಏನು ಮಾಡ್ಕೋತೀರಿ ಮಾಡ್ಕೋರಿ, ಏನು ಮಾಡ್ಕೋತೀರಿ ಮಾಡ್ಕೋರಂಬಂತ ಉತ್ತರ ಅದ ಇವ್ರ ಹತ್ರ. ನಿಮ್ಮ ಏನು ಬಾಡಿ ಇದೆ ಮೇಡಮ್, ಅವ್ರ ಗಮನಕ್ಕಿದೆ? ಹಾಂ, ಎಲ್ಲರ ಗಮನಕ್ಕಿದೆ. ಮತ್ತು ಬರ್ರಿ, ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಹೊರ. ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಹೊರ. ಒಂದೇ ರಸೀದಿನ ಬೇರೆ ಬೇರೆ ಇಲ್ಲ ಕೊಡ್ತಾರೆ? ಹಾಂ, ಒಂದೇ ರಶೀದ್ ಇಲ್ಲ. ನಿಮ್ದು ಒಂದು 7,000 ಇದೆ ಅಂತ ತಿಳ್ಕೊರಿ. 3,000 3,000 3,000 300 300 3-4 ರಶೀದಿ ಹರಿತಾನೆ. ಒಂದೇ ನಂಬರ್. ಇದು ಒಂದೇ ನಂಬರ್ ರಶೀದಿ. ಇದು ಬರಲ್ಲ. ಇದು ಫ್ರಾಡ್. ಅವ್ರು ಭಾಳ ಜನ ಒಂದು ಸರ್ತಿ ಬಂದು ಭಾಳ ಜನ ಬೈದರು. ಇದು ನನ್ನ ಗಮನಕ್ಕೆ ಬಂದಮೇಲೆ ನಾನು ನೋಟಿಸ್ ಕೂಡ ಕೊಟ್ಟೀನಿ ಇದಕ್ಕೆ, ಈ ರೀತಿ ಮಾಡಬೇಡ ಅಂಥೇಳಿ. ಆಮೇಲೆ ಕೆಲವು ಸದಸ್ಯರು ಕಂಪ್ಲೇಂಟ್ ಕೂಡ ಕೊಟ್ಟಾರೆ ಇದ್ರ ಬಗ್ಗೆ TPಗೆ. ಅದನ್ನು ತಳ್ಕೊಂಡು ಕನ್ವಿನ್ಸ್ ಮಾಡಿ ಹೇಳಿದೆ, ನೋಡಪ್ಪ ಇದು ಸರಿಯಲ್ಲ, ನೋಡಿ ನಿನ್ನ ನೌಕರಿ ಹೋದರೆ ನನಗೇನು ಇದು ಇಲ್ಲ, ಮಾಡಬೇಡಿ ಈ ರೀತಿ ಅಂಥೇಳಿ ಕೂಡ ಹೇಳಿದೆ. ಆದರೂ ಕೂಡ ಕೇಳಲಿಲ್ಲ ಅವರು. ನಾ ಏನಾರ ಹೇಳ್ತೀನಲ್ಲ, ಹಾಂ ಆಯಿತು, ಹಾಂ ಮಾಡ್ತೀನಿ, ಇದೇ ಹಾರೈಕೆ ಉತ್ತರ. ಈ ಕೆಲಸ ಇವತ್ತು ಹೇಳಿದ ಈ ಕೆಲಸ ಒಟ್ಟ ಆಗಲ್ಲ ಅವನಿಂದ. ಮೇಡಮ್, ಈಗ ಅವ್ರ ಪಂಚಾಯತ್ಗೆ 1 ಲಕ್ಷ ಅಥವಾ 1.5 ಲಕ್ಷ ರಿಟರ್ನ್ ಕೊಡ್ಬೇಕಂತ ಅದು ಯಾವ್ದ್ರದ್ದು ದುಡ್ಡು ಮೇಡಮ್? ಅದು ಟ್ಯಾಕ್ಸ್ ಕಲೆಕ್ಷನ್ ಏನು ಅವರು 1.5 ಲಕ್ಷ ಹಾಕೈಕ ಆಡಿಟ್ ರಿಪೋರ್ಟ್ ಇದೆ. ಇದು ಅಂತ ಸುಳ್ಳು ಹೇಳಲ್ಲ. ಆಡಿಟ್ ರಿಪೋರ್ಟ್ ಇವ್ ಸರ್ ಹಾಕಿದಾರೆ ನೋಡ್ರಿ ಇದ್ರ ಲೆಟರ್ಗೆ. ಅದು ಉಸಿಲಿ ಮಾಡ್ಯಾರ ಮೇಡಮ್, ಸ್ವಂತ ಖರ್ಚು ಮಾಡ್ಯಾರ ಅಥವಾ ಸ್ವಂತ ಖರ್ಚು ಮಾಡ್ಯಾರ? ಕೆಲವೊಂದು ನಾ ಪಂಚಾಯತಿದಿಂದ ಖರ್ಚು ಮಾಡಕ್ಕೆ ಹೇಳೀನಿ. ಅದು ಕೂಡ 1.5 ಲಕ್ಷ ರೂಪಾಯಿ ನಾ ಜಮಾ ಖರ್ಚು ಮಾಡ್ಕೊಟ್ಟೀನಿ ಕೂಡ. ಅದು ಜಮಾ ಖರ್ಚು ಕಟ್ಟಿಲ್ಲ, ಬ್ಯಾಂಕಿಗೆ ಕಟ್ಟಿಲ್ಲ. ಅದು ಜಮಾ ಖರ್ಚು ಅಂದ್ರೆ ವಸೂಲಿ, ನಾವು ಚೆಕ್ ಬರೀತೇವೆ ಅವ್ರ ಹೆಸರಿಗೆ, ಅದು ಜಮಾ ಮಾಡಿ ಅಮೌಂಟ್ ಡ್ರಾ ಮಾಡಿ ಮತ್ತೆ ಕಟ್ಟಬೇಕು. ಅದು ಕೂಡ ಕಟ್ಟಿಲ್ಲ. ಡ್ರಾ ಮಾಡ್ಕೊಂಡಾರ, ಅಷ್ಟಕ್ಕೆ ಉಳ್ದಾರ. ಅದು ಕೂಡ ಅದ ರಿಪ್ಲೈ ಪಾಶೀಟ್ ಕೊಡ್ತೀನಿ ನಾನು ನಿಮಗೆ. ಈಗ ಮೇಡಮ್ ಅವರೇ, ಅವರು ನಿಮ್ಮಲ್ಲಿ ಕೆಲಸ ಮಾಡೋರು ಈಗ ನಿಮ್ಮದೇ ಮಾತು ಕೇಳಲ್ಲ ಅಂದಮೇಲೆ ಅದಕ್ಕೆ ಕಾರಣ ಏನು? ಮಿನಿಮಮ್ ಎಷ್ಟು ದಿನ ಆಯ್ತು ಅವ್ರಿಗೆ ಯಾವ್ದೋ ಹಿಂದೆ ಸಪೋರ್ಟಿವ್ ಅವರು ಬಾಡಿ ಸಪೋರ್ಟ್ ಅದ ಅವ್ರಿಗೆ. ಪಂಚಾಯತಿದಲ್ಲಿ ಏನೇನು ನಡೀತದೆ ಎಲ್ಲ ರಿಪ್ಲೈ ಇಡ್ತಾರ. ಮೇಡಮ್ ಎಷ್ಟಕ್ಕೆ ಬಂದರು, ಎಷ್ಟಕ್ಕೆ ಹೋದರು, ಎಲ್ಲಿಗೆ ಹೋದರು. ಯಾಕೆ ಇವೆಲ್ಲ ಜಾಸೂಸಿಗಳು? ಇವ್ರು ಕೆಲಸ ಮಾಡ್ಲಕ್ಕೆ ಬಂದಾರ, ನಾನು ಜಾಸೂಸಿ ಮಾಡಕ್ಕೆ ಬಂದಾರ? ಬಾಡಿ ಅಂದ್ರೆ ಮೇಡಮ್, ಬಾಡಿ ಅಂದ್ರೆ ಈಗ ಅಧ್ಯಕ್ಷರ ಸಪೋರ್ಟ್ ಅದಾವು, ಉಪಾಧ್ಯಕ್ಷರ ಸಪೋರ್ಟ್ ಅದ ಅವ್ರಿಗೆ. ಬಾಡಿ ಸದಸ್ಯರ ಸಪೋರ್ಟ್ ಅದ, ಕೆಲವೊಂದು ಸದಸ್ಯರ ಸಪೋರ್ಟ್ ಅದ. ಆಮೇಲೆ ಆಫೀಸ್ನಿಂದ ಎಲ್ಲ ಕಡತಗಳು ಕಳುವು ಆಗ್ತಾವೆ ನಮ್ಮ ಹತ್ರ. ಆಫೀಸ್ನಿಂದ ಎಲ್ಲ ಕಡತಗಳು ಕಳುವು ಆಗ್ತಾವೆ. ಯಾರು ಮಾಡ್ತಾರೆ? ಬಿಲ್ ಕಲೆಕ್ಟರ್ ಕೊಟ್ಟಾರ ಅಂತೇಳಿ ಹೇಳಿದಾರೆ ಅವರು. 2 ಕಡತಗಳು ಕಳುವಾಗಿದ್ದಾವೆ ನಮ್ಮ ಹತ್ರ. 2 ಫೈಲ್ ಹೋಗಿದ್ದವು. 2 ಫೈಲ್ ಯಾವ ಅಧ್ಯಕ್ಷರ ಸಪೋರ್ಟ್ ಅದ ಯಾರಿಗೆ? ಸ್ಟಾಫ್ದವರಿಗೆ ಬಾಡಿ ಸಪೋರ್ಟ್ ಅದ ಪೂರ. ನೀವು ಈಗ ನಾ ಇರ್ಲಿ, ನನ್ನ ಕೆಲ್ಸಕ್ಕೆ ನಾ ಹೋಗಿದ್ದೆ. ನೀವು ಲೆಟರ್ ಕೊಡ್ಲಾದ್ರೆ ಇವ್ರು ಕೂಡ ಅವ್ರ ಜೊತೆಗಿದ್ದರು. ಯಾರು ಲೆಟರ್ ಅವ್ರು ಕೊಟ್ಟಾರ? ನಾ ಇರ್ಬೇಕು ಅವ್ರ ಜೊತೆಗೆ. ಅದಕ್ಕೆ ಏನು ಸಂಬಂಧ ಇಲ್ಲ.
ಅಧಿಕಾರಿ ನಾ ಜೊತೆಗಿರ್ಬೇಕಾ? ಹೌದ್ರಿ ಮೇಡಮ್ ಅವ್ರ ಥಮ್ ಕೊಡು ಅಂದ್ರೆ ಯಾಕೆ ಕೊಡಲ್ಲ ಹೋದ್ರಿ? ನಾ ಹೇಳಿದ್ದಲ್ಲ, ನನಗೆ ಕೇಳಿಲ್ಲ ಅವ್ರು. ಹೆಂಗ್ ಕೇಳ್ತಾರ? ದಿನ ಬಂದ್ ಕಾಲ್ ಬಿದ್ದು ಕೇಳ್ಬೇಕಾ? ಹೆಂಗ ಇಲ್ಲ, ದಿನ ಅವ್ರ ಕೆಲಸ ಅದ, ಅವ್ನಿಗೆ ಬ್ಯಾಡ ಅಂತ ಹೇಳಿದಿರಿ. ಪ್ರೆಸೆಂಟ್ ದೇವಿಂದರ್ ಇಲ್ವಾ? ಈ ಪ್ರೆಸೆಂಟ್ ಇಲ್ಲೆಲ್ಲಾರ ನೋಡ್ರಿ, ಅವ್ರಿಗೆ ಸ್ಟಾಫ್ ಇಲ್ಲಿ ಇರ್ಬೇಕಲ್ಲ. ಮುಗಿತಲ್ಲ ಕೆಲಸ. ಎಷ್ಟು ಗಂಟೆ ತನ ವಸೂಲಿ ಎಷ್ಟು ಗಂಟೆ ತನ ಇರ್ತದೆ? ನಿಮ್ಮಲ್ಲಿ ಎಲ್ಲ ಪಂಚಾಯತ್ದಾಗ ಮಾಡ್ತಾರೆ. ಮೇಡಮ್ ಅವ್ರೆ ಅವೆಲ್ಲ ಬೇಡ, ಎಲ್ಲ ಅವ್ರವ್ರ ಕೆಲಸ ಎಲ್ಲರೂ ಮಾಡ್ಲತ್ತಾರ. ಇರ್ತಾರ ಬಾ ಕರಿತೀನಿ. ಮೇಡಮ್ ಅವ್ರೆ ಮೊದಲು ಹೇಳಿದ್ರೆ 2 ವರ್ಷ ಕೆಲಸ ಮಾಡೀನಿ, ಈ ರೀತಿ ಯಾವ್ದು ಮುಂದಿನ ಹೋಗಿ 6 ಗಂಟೆಗೆ ವಾಟ್ಸಪ್ದಾಗ ಫೋಟೋ ಹಾಕಿಲ್ಲ ಅವ್ರು ಇವತ್ತ. ಅವ್ರ ಅಟೆಂಡೆನ್ಸ್ ತಗೋಬೇಡ ಅಂತ ಪಿಡೋರ್ ಹೇಳ್ಯಾರ. ಇಲ್ಲ ಅದು ಸರಿನಾ ತಪ್ಪು? ಅಧ್ಯಕ್ಷರೇ, ಈಗ ನಿಮ್ಮ ಓಣಿದಾಗ ನೀರು ಬಂದಿಲ್ಲ ಅಂತ ಹೇಳಿ ನಾವೊಂದು ಕಂಪ್ಲೇಂಟ್ ಅದು ಯಾರ ನಮ್ಗ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ರು ಅಂದ್ರ ಅವ್ರು ಅಲ್ಲಿ ಕೆಲಸ ಮಾಡ್ಲತ್ತಿಲ್ಲ, ಅದಕ್ಕೆ ನೀವು ಫೋಟೋ ಹಾಕ್ರಿ ಅಂತ ಹೇಳ್ಬೋದು. ಈಗ ನೀವು ಅಧಿಕಾರಿ ನೀವು ಇದ್ದೀರಿ ತಿಳ್ಕೊಳ ಜಾಗದಾಗ, ನಿಮಗೂ ಅದ್ರ ರೂಲ್ಸ್ ಬರ್ತದೆ. ನೀವು ಮಾಡ್ಲದೇ ಹೋದ್ರು ಬಿ ಹಾಕ್ರಿ ಅಂತ ಯಾರಿಗೆ ಕಾಲ್ ಮಾಡ್ತಾರ? ಡೈಲಿ ಮುಂಜಾನೆ ಅವ್ರು 7 ಗಂಟೆಕ ಅವ್ರವ್ರ ಕೆಲಸ ನೀರಿಗೆ ಬಿಡ್ಲಕ್ ಹೋಯ್ತಾರ. ಏನಂತೀರಿ? ಫೋಟೋ ಹಾಕ್ಲಕ್ಕೆ ಏನ್ ತಪ್ಪ್ರಿ? ತಪ್ಪಿಲ್ಲ. ಯಾಕೆ ಹಾಕ್ಬಾರ್ದು? ತಪ್ಪಿಲ್ಲ. ಅವನ ಮೊಬೈಲ್ದಾಗ ಏನೋ ಚಾರ್ಜ್ ಇದ್ದಿಲ್ಲ ಅಂತ ಹಾಕಿಲ್ಲ ನಿನ್ನ ಒಂದಿನ. ಏನ್ರಿ? ನಾ ಮೊನ್ನೆ ಬಿ ಅವ್ರ ಅಟೆಂಡೆನ್ಸ್ ಕೊಡಲ್ಲ ಹೋದ್ರೆ ನಾ ಬಂದು ಹೇಳ್ದೆ ಮೇಡಮ್ ಅವ್ರಿಗೆ, ಇವತ್ತು ಒಂದಿನಾರ ಕೊಡ್ರಿ ನೋಡ್ರ ನಾಳಿನ ಜುಟ್ಗೆ ಅಂದ್ರೆ ಕೊಟ್ಟರು. ಕೊಟ್ಟಿದ್ವ ಮತ್ತೆ ಮರ್ದಿನ ಅದೇ ಕೊಡಲ್ಲ ಅಂತಂದ್ರು ಅಂತ. ಕೊಡಲ್ಲ ಅಂದ್ರೆ ಅವ್ರು ಎಲ್ಲೋ ಹೋಗ್ಯಾರ. ಫೋಟೋ ಹಾಕ್ಬೇಕಲ್ಲ, ಅದು ವಾಟರ್ ಮ್ಯಾನ್ಗಳು ಕೊಲ್ಲವ ಕೇಳ್ಕೊರ, ಅದು ಯಾಕೆ ಹಾಕಿಲ್ಲ? ಎಕ್ಸ್ಕ್ಯೂಸ್ ಇತ್ತಾ? ಓಕೆ, ಒಂದಿನ ಎಕ್ಸ್ಕ್ಯೂಸ್ ಇತ್ತಾ? ಮರ್ದಿನ ಬಿ ನಾವು ಹೇಳಿದ್ ಕೇಳಲ್ರಿ ನೀವು? ಮರ್ದಿನ ಬಿ ನಮ್ಮ ಅಧಿಕಾರಿಗಳಿಗೆ ಬೆಲೆ ಇಲ್ಲ ಇಲ್ಲಿ. ನೀವು ಕೇಳ್ಬೇಕ್ರಿ, ಅಧಿಕಾರಿಗಳು ಕೇಳೋದೇ ಅದ, ಅಧಿಕಾರಿ ಹೇಳೋದೇ ಅದ. ಯಾರು ಕೇಳ್ಬೇಕು? ಅಧಿಕಾರಿ ಕೇಳಿದ ಮಾತಿಗೆ ಬೆಲೆ ಅದನ್ನ ಇಲ್ಲ, ಅಷ್ಟೇ ಹೇಳ್ಬೇಕು ನನಗೆ. ಇದು ನಮ್ಮ ಮಾತಿಗೆ ಬೆಲೆ ಅದನ್ನ ಇಲ್ಲ. ಈ ಸಮಸ್ಯೆ ಬಹಳ ದೊಡ್ಡದು ಮಾಡತ್ತೀರಿ ನೀವು. ಆಗ್ಬೇಕು. ಇಷ್ಟು ದಿನ ಸುಮ್ಕೊಂತೀನಿ. ನನ್ಗ ಜೀವ ಬೆದರಿಕೆ ಅದ. ನಾನು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಯಾರಿಂದ ಜೀವ ಬೆದರಿಕೆ? 2 ಸ್ಟಾಫ್ದಿಂದ, ಬಿಲ್ ಕಲೆಕ್ಟರ್ ಲಕ್ಷ್ಮಣ, ರಾಜ್ಕುಮಾರ್, ವಾಟರ್ ಮ್ಯಾನ್, ಇವ್ರಿಬ್ಬರ್ಲಿಂದ ಜೀವ ಬೆದರಿಕೆ ಅದ. ಇವ್ರು ನನ್ನ ಜೀವ ಹೊಡ್ಲಿಕ್ಕೆ ಹಿಂದಕ್ಕಾಗಲ್ಲ. ಇವ್ರಿಗೆ ಹಿಂದೆ ಕುಮ್ಮಕ್ಕದ, ಹಿಂದೆ ಕೆಲವೊಬ್ರು ಕುಮ್ಮಕ್ಕದ. ಮೇಡಮಿಗೆ ಏನ್ ಬಿ ಮಾಡ್ರಿ, ನಾವು ಇರ್ತೇವೆ ಸಂಕಟ ಅಂದಿನವ್ರ. ಇದು ಸ್ಟೇಟ್ಮೆಂಟ್ ಪೊಲೀಸ್ ಸ್ಟೇಷನ್ದಾಗ ಬಿ ಕೊಟ್ಟಿದೆ. ಮೇಡಮ್, ಜೀವ ಬೆದರಿಕೆ ಇರುವಂತ ಒಂದು ಕಾರಣ ಏನದ ಮೇಡಮ್? ಯಾವ ಕಾರಣಕ್ಕಾಗಿ ಅವ್ರ ಜೀವ ತೆಗೆಯುವಂಥದ್ದು? ನಾನು ಈಗ 15 ವರ್ಷ ಸರ್ವಿಸ್ ಅದನಂತ. ನಾನು ಸಿಂಧೋಲ್ ಮಾಡೀನಿ, ಚಿಟ್ಟ ಮಾಡೀನಿ. ಅಲ್ಲೇ ಸ್ಟಾಫಿಗೆ ಕೇಳಬಾರ್ದು, ಬಿನಾ ನನಗೆ ಗೊತ್ತಿಲ್ದೇ TP ZP ಹೋಗ್ತಾರೇನೋ ಅಂತೇಳಿ. ನಾವು ಒಂದು ಏನಾರ ಕೆಲಸ ಹೇಳ್ದಲ್ಲ, ಪರ್ಸನಲ್ ಕೆಲಸ ಅದ ಅಂತೇಳಿ ಹೋಗ್ತಾರೆ. TP ZPಗೆ ಯಾರು ಒಂದು ಆಫೀಸ್ ಕೆಲಸ ತಗೊಂಡು ಹೋಗಲ್ಲ. ನಿನ್ನ ಯಾರಿಗೆ ಕೇಳೋದ್ರು ಅವರು? ಹೋಗಲಿ. ಇಲ್ಲಿ ಮ್ಯಾನ್ಯುವಲ್ ಅಟೆಂಡೆನ್ಸ್ ಹಾಕ್ಯಾರ, ಓಕೆನಾ? ಅಲ್ಲಿ TP ZPಗೆ ಹೋಗ್ಯಾರ. ಏನಾಯ್ತು ಅಂದ್ರೆ ಯಾರು ಜಿಮ್ಮೆದಾರಿ ಇರ್ತೀರಿ? ಅದಕ್ಕೆ ಯಾರು ಜಿಮ್ಮೆದಾರಿ ತಗೋತೀರಿ ಹೇಳ್ರಿ? ಏನೇ ಆಯಿತು ಹಾಗೆ ಬರುವಾಗ ಯಾರು ಜಿಮ್ಮೆದಾರಿ ತಗೋತೀರಿ? ಅಧ್ಯಕ್ಷರು ತಗೋತೀರ? ಯಾರಿಗೆ ಕೇಳ್ತೀರಿ ನೀವೆಲ್ಲರೂ? ನೀವು ಓಟ್ ಎಲ್ಲ ಇಲ್ಲ ರೀ. ಅಟೆಂಡೆನ್ಸ್ ಕೊಟ್ರ ಅವ್ರು ಅಲ್ಲಿಗೆ ಹೋಗೋ ಸಮಸ್ಯೆನೇ ಬರಲ್ಲ. ಓಕೆ, ಒಂದೇ ನಿಮಿಷ. ಅಟೆಂಡೆನ್ಸ್ ಮೇಡಮ್, ನಾವು ಅಟೆಂಡೆನ್ಸ್ ಹಾಕ್ತಿರೋ ಅಂತೇಳಿ ನನಗೆ ಕೇಳಿರ? ದಿವಸ ಅಟೆಂಡೆನ್ಸ್ ಇಲ್ಲ. ಮನೇಲಿ ಫೋಟೋ ಓಕೆ. ಮಂಡ್ಯ ದಿನ ಏನಾಯ್ತು, ಅಧ್ಯಕ್ಷರು ಬಂದರು, ನಾಳೆ ನಡೆದು ಫೋಟೋ ಹಾಕ್ರಿ ಅಂತ ನೀವು ಹೇಳಿದ್ರಿ. ಹೇಳಿದೆ, ಹಾಕಂತಿದೆ, ಫೋಟೋನೇ ಹಾಕಂತ ಹೇಳಿದೆ. ಅವನ ಬಳಿ ಏನೋ ಚಾರ್ಜ್ ಇದ್ದಿಲ್ಲ ಫೋಟೋ. ಅದು ಎಲ್ಲ ಹಾಕಿಲ್ಲ. ಗೊಡ್ಡು ನೆಪ ಅದು. ಸರ್, 1 ತಾಸು ಅಧ್ಯಕ್ಷರೇ, 1 ತಾಸು ಆದ 2 ತಾಸು ಆದ 11 ಫೋನ್ ಹಚ್ಚಿದೆ ನಾವು. ಅವ್ರು ಹಾಕ್ಬೇಕಲ್ಲ? 11 ಫೋನ್ ಹಚ್ಚಿದೆ ನಾವು. ಅದು ಅವ್ರ ತಪ್ಪು. ಏನಂತೀರಿ? ಮತ್ತೆ ನಮ್ಮಲ್ಲಿ ಇದು ಫೋಟೋ ಹಾಕಿ ಈ ಬಗ್ಗೆ ಬಂದದ. ಒಂದೇ ರಸೀದಿ, ಫೋಟೋ ಹಾಕ್ಯಾರ ಕೇಳಿ. ಅದು ಮತ್ತ ಒಂದೇ ವಾಟರ್ ಮ್ಯಾನ್ ಒಂದು ಬೇಕು, ಬೇರೆ ವಾಟರ್ ಮ್ಯಾನ್ ಒಂದು ಬೇಡ. ಒಂದೇ ವಾಟರ್ ಮ್ಯಾನ್ ಯಾಕಾಗತ್ತದ? ಇನ್ನೊಂದೇನೋ ಹೇಳ್ತಾರೆ, ಒಂದೇ ನಂಬರ್ ಮೇಲೆ ಎಷ್ಟು ರಸೀದಿ ಹೋಯ್ತಾವ? ಅದು ನೀವು ಜವಾಬ್ದಾರ. ನಿಮ್ಗೆ ಎಷ್ಟೋ ಸಲ ಹೇಳಿದ್ ನಾನು. ಕೇಳತ್ತೀರಿ? ಇದು ZPಗೆ ಹೋಗಿದ್ದು ಯಾರು ಜವಾಬ್ದಾರರು? ನಿಮ್ದೇ. ಯಾರು ಜವಾಬ್ದಾರು? ವೀಕ್ಲಿ ನನಗೆ ಹಿಸಾಬ್ ಬೇಕು ಅಂತ ಕೇಳ್ತಾ ಇದ್ದೀನಿ ನಾನು ನಿಮಗ. ಇದು ಜವಾಬ್ದಾರ ನಂದು. ZP ಕರ್ಕೊಂಡು ಹೋಗಿದ್ದು ಡಿಪಾರ್ಟ್ಮೆಂಟ್ ಅದ. ಈಗ ನೀವು ಅಧ್ಯಕ್ಷರಿದ್ದೀರಿ, ಇದಕ್ಕೆ ನೀವು ಸುಪ್ರೀಂ. ಈಗ ನಿಮಗೆ ಗೊತ್ತಿಲ್ಲಂಗೆ ಒಂದೇ ಹೆಸರು ಮೇಲೆ 4 ಬಿಲ್ಗಳು ಹಾಕೋದು ಸರಿನಾ ತಪ್ಪು? ತಪ್ಪದ ಸರ್. ನಾ ಅಧಿಕಾರಿಗಳಿಗೆ ತಿಳಿಸೀನಿ. ನೀವು ತಪ್ಪು ಅಂದ್ಮೇಲೆ ಪಾಪ ನೀವು ಹೆಣ್ಮಕ್ಳು ಇದು ಆಡಿಟ್ ರಿಪೋರ್ಟ್. ಈಗ ಉಸುಲಿ ಮಾಡಿದಲ್ಲಿ ಆಡಿಟ್ ರಿಪೋರ್ಟ್ ಇದು. ಇದು ಅವ್ರು ಹಾಕಿದಾರ ನೋಡಿ.
6,18,000 ರೂಪಾಯಿ. ಪೀರಿಯಡ್ದಾಗಲ್ಲ ಸರ್, ಯಾವುದೇ ಇರ್ಲಿ ಯಾವುದೇ ಇರ್ಲಿ ಅದಕ್ಕೆ ನಾವು ಹಿಸಾಬ್ ಕೊಡು ಅಂತೇಳಿ ಈಗ ನಾವೊಂದು ಅರ್ಜಿ ಹಾಕಿದೆವು CS ಅವ್ರ ಆಯ್ತಾ? ಯಾರು ಕೊಡೋದು ಸರ್ ಯಾರು ಕೊಡೋದು? ಆಡಿಟ್ ಮಾಡತ್ತಾರಂತ ಎನ್ಕ್ವೈರಿ ನಡೆದದ. ಎನ್ಕ್ವೈರಿ ಆಗಿರ್ಬೋದು, ಅದು ಏನು ರಿಪೋರ್ಟ್ ಈಗ ಬರ್ತದ. ನಾ ಎಷ್ಟು ಲೆಟರ್ ಕೊಟ್ಟಿನಿ ಗೊತ್ತದ CO ಅವರಿಗೆ? ನೀನು ನೋಟಿಸ್ ಹಾಕ್ತಾನೆ ಇರ್ತೇನೆ. ಇಲ್ಲ ಹಾಕ್ರಿ, ನಾವು ಬ್ಯಾಡಲ್ಲ, ತಪ್ಪು ಮಾಡತ್ತಾರ ಹಾಕ್ರಿ. ರಿಸೀವ್ಟ್ ತಗೋತಾನ, ಒಂದು ನೋಟಿಸ್ಗಾರ ರಿಪ್ಲೈ ಇಲ್ಲ, ಒಂದು ಸಿಂಗಲ್ ಒಂದು ನೋಟಿಸ್ ರಿಪ್ಲೈ ಇರಲ್ಲ. ಈಗ ಹೇಳ್ಬೇಕಲ್ಲ ಅಧ್ಯಕ್ಷರೇ, ಇದೆಲ್ಲ ಸಿಂಗಲ್ ಈಗ ಅವ್ರಿಗೆ ಕೊಟ್ಟಿನಿ, ಅವ್ರಲಿಂದ ಬಂದದ. ಇಲ್ಲ ನನ್ನ ಮುಗಿಸ್ತಾನ ಆಡಂಗಿಲ್ಲ, ನನ್ನ ಮುಗಿಸ್ತಾನ ಆಡಂಗಿಲ್ಲ, ಕಂಪ್ಯೂಟರ್ ನಾ ಮಾತಾಡ್ತೀನಿ. ನನ್ನ ಮುಗಿಸ್ತಾನ ಆಡಂಗಿಲ್ಲ. ನೋಡಿ ರಿಪ್ಲೈ ಅವರು ಕರ್ದಾಗ ಬಾ ಅಲ್ಲ, ನೀವು ನಮ್ಮ ಪಂಚಾಯತ್ ವಿಡಿಯೋ ಅಲ್ಲ, ನಾವು ನೀವು ಹೇಳಿದ ಕೇಳಲ್ಲೇವು. 26ನೇ ಜನವರಿಗೆ ಒಬ್ಬರು ಹೈಯರ್ ಅಫ್ಸರ್ ಅಂತೇಳಿ ವಿಶೇಷ ಗ್ರಾಮ ಸಭೆ ಇತ್ತಲ್ಲ ಎಲ್ಲ ಕಡೆ, ಜಿ 26ನೇ ಜನವರಿಗೆ ನಾವು ನಮ್ಮ ಆಪ್ರೇಟರ್ ಅದು ಪ್ರೊಸೀಡಿಂಗ್ ಮಾಡೋದಿತ್ತಲ್ಲ, ಜರೂರಿ ಇತ್ತು, ಕುಂತಿದ್ದೆವು. ಒಂದು 4 ಕಾಲ್ ಹಚ್ತೆ, ಹೊಟ್ಟೆ ಎತ್ತಲ್ಲ. ನಾ 5 ಕಾಲ್ ಹಚ್ಚದ, ಹೊಟ್ಟೆ ಎತ್ತಲ್ಲ. ನಿಮ್ದು ಕೇಳಲ್ಲ, ನೀವು ಹೇಳಿದ್ದೆಲ್ಲ ಕೇಳಕ್ಕೆ ಇಲ್ಲ. ನಾನು ಮುಗಿದ ಕೆಲಸ ನಡ್ದನ, ರೆಕಾರ್ಡಿಂಗ್ ಅದ ಅನ್ಬೋಲ್ವಿ. ತೋರಿಸ್ರಿ, ತೋರಿಸ್ರಿ. ನಾನು ಬಂದ ತಕ್ಷಣ ಹಳೆ ಬಾಡಿಯದವ್ರು ಹಳೆ ಅಧ್ಯಕ್ಷರು ಏನು ಮಾಡಿದ್ರು, ಇವನು ತೆಗಿಲಕ್ಕೆ ಪ್ರೊಸೀಡಿಂಗ್ ಮಾಡ್ಸ್ಲಕ್ಕೆ ಹಚ್ದರು ನನಗೆ. ಯಾಕೆ ಇನ್ನೊಬ್ರು ಹಾಳು ಮಾಡಬೇಕು ನಮ್ಮ ಕೈಲಿಂದ? ಅವಾಗ ಪ್ರೊಸೀಡಿಂಗ್ ಮಾಡಿದ್ರೆ ಏನಿರ್ತಿತ್ತು, ನಂದು ಸೇಫ್ಟಿ ಇರ್ತಿದ್ದೆ, ನಾನು ಸೇಫ್ ಆಯ್ತಿದ್ದೆ. ನಾನು ಮುಟೇಶನಿಗೆ ನಮ್ಮ ಯಾವಾರ ಇಲ್ಲಿಗಲ್ ಇದ್ದಲ್ಲ, ನಾ ಮಾಡಲ್ಲಲ್ಲ, ನನ್ನ ಫ್ರಾಡ್ ಸಿಗ್ನೇಚರ್ಗಳು ಹೊಡಿತಾರೆ. ಭಾಳವ ನನ್ನ ಫ್ರಾಡ್ ಸಿಗ್ನೇಚರ್ಗಳು ಹೊಡಿತಾರೆ. ಈಗ ಇದು ನನ್ನ ಸಿಗ್ನೇಚರೇ ಅಲ್ಲ, ನನ್ನ ಫ್ರಾಡ್ ಸಿಗ್ನೇಚರ್ ಹೊಡಿತಾರೆ. ಇದು ಕೆಳಗಡೆ ಮೇಡಮ್, ಇದು ಕ್ರಿಮಿನಲ್ ಕೇಸಿಗೆ ಬುಕ್ ಬರೀಲೆ, ಕ್ರಿಮಿನಲ್ ಕೇಸಿಗೆ ಬರೀಲೆ. ನಿಮ್ಮಲ್ಲಿ ಯಾವಾಗ ಹೊಂಟದಂದ್ರೆ ಭಾಳಷ್ಟು ಒಂದೆರಡು ನಾ ಮರ್ಕಲ್ಗೆ ಹೋದ್ಮೇಲೆ ಆಗ್ಯಾವ ರೀಸೆಂಟ್, ಕಾಪಿ ಕೊಡೋದು. ಹೆಂಗೆ ಮಾಡಲಿ ಇವ್ರಿಗೆ? ನಂದು ಸ್ಪೆಸಿಮನೇ ಇಲ್ಲ. ನಾ 22 ಡೇಟಿಗೆ ಸ್ಪೆಸಿಮನ್ ಜಾಯ್ನ್ ಆಗಿ 22 ಡೇಟಿಗೆ ಬಂದೀನಿ, ನನ್ನ ಸ್ಪೆಸಿಮನೇ ಇಲ್ಲ. ಹೆಂಗೆ ಸ್ಯಾಲ್ರಿ ಮಾಡಲಿ? ತಾವು ಇದು 23 ಡಿಸೆಂಬರ್ ಹಿಡಿದು ಜಾಯ್ನ್ ಇದ್ರಿ, ನಾವು 15 ದಿವಸ ಆಯ್ತು ರೀಸೆಂಟ್ ಆಗಿ. ಮೊದಲು ಸ್ಯಾಲ್ರಿ ಹೇಳತ್ತಾರ ಮೇಡಮ್, ಬಂದಿನ ಇಟ್ಟು ನೆನಕ್ಕೆ ಕೇಳ್ರಿ. ನಾವು ಸ್ಟಾಫ್ ಸ್ಯಾಲ್ರಿ ಬಂದಿನ ₹1 ಇಟ್ಟು ನೆನಕ್ಕೆ ಕೇಳ್ರಿ. ಇವ್ನು ನಿಂದಿರ್ಸಿದೆ, ಇವ ರೊಕ್ಕ ಕಟ್ಟವನಂತೇಳಿ ಇವ್ನು ನಿಂದಿರ್ಸಿದೆ. ಇವ್ನು ನಿಂದಿರ್ಸೋದು ಇವ್ ಸರ್ ದುಡ್ಡು ಕಟ್ಬೇಕು ಮೇಡಮ್, ಟ್ಯಾಕ್ಸಿಂದ ಟ್ಯಾಕ್ಸಿನ ದುಡ್ಡು ಅವ್ರು ಪರ್ಸನಲ್ ಯೂಸ್ ಮಾಡ್ರಿ ಮೇಡಮ್. ಗೊತ್ತಿಲ್ಲ, ಇದು ಆಡಿಟ್ ರಿಪೋರ್ಟ್ನಾಗ ಆಡಿಟ್ ರಿಪೋರ್ಟೇ ಕೊಡ್ತಾರೆ, ಬೈ ನೇಮೇ ಕೊಡ್ತಾರೆ. ಅದು ಇಲ್ಲ ಓಕೆ, ಪರ್ಸನಲ್ ಮಾಡ್ಕೊಂಡು ಅವ್ರು ಯಾಕೆ ಕಟ್ಟಬೇಕು ಅಂತ ನಿಮಗೆ ಪರ್ಸನಲ್ ಮಾಡ್ಕೊಂಡು ನಮ್ಮ ಖರ್ಚು. ಹಂಗೆ ಬೇಕಲ್ಲ, ಪರ್ಸನಲ್ ಯೂಸ್ ಮಾಡ್ರಿ ಮೇಡಮ್. ಮೊದಲು ಹಿಂದಿಂದು ಸೆಕ್ರೆಟ್ರಿ ಇದ್ರು ಒಬ್ಬರು, ಅವಾಗಿನಿಂದ 4.5 ಲಕ್ಷ ಹಿಡ್ಕೊಂಡು ಹೊಂಟಿದ್ದದು. ಇವತ್ತು ಕಟ್ಕೋತೆ, ನಾಳೆ ಕಟ್ಕೋತೆ, ಇವತ್ತು ಕಟ್ಕೋತೆ, ನಾಳೆ ಕಟ್ಕೋತೆ. ಮತ್ತು ಇವ್ರು ಅಧ್ಯಕ್ಷರಾದ್ಮೇಲೆ ಭೀ 2 ಲಕ್ಷ ಮ್ಯಾಲೆ ಬಂದದ ಈಗ ಖರ್ಚು. ಅಧ್ಯಕ್ಷರ ಗಮನಕ್ಕೆ ಅದಾಗ ಅಧ್ಯಕ್ಷರ ಗಮನಕ್ಕೆ ಹೋದ ಅದ ಕಟ್ತೆ ಅಂದಾನೆ, ಇವತ್ತು ನಾಳೆ 1-4 ದಿನ ತಪ್ಪದ ಕಟ್ಕೋತೆ ಅಂತ ಹೇಳ್ಯಾನ. ಇನ್ನೊಂದು 2 ದಿನ ಸರ್ ಈಗ ಗೌರ್ಮೆಂಟ್ ಅಧ್ಯಕ್ಷರ ಗಮನಕ್ಕೂ ಅದ ಸರ್, ತಪ್ಪದ ಕಟ್ಕೋತಾರ ಅಂತ ಹೇಳತ್ತೀರಿ. ಈಗ ಇವರೇ ಇಲ್ಲ ಒಂದ್ ನಿಮಿಷ, ಈಗ ಇವರು ಕಟ್ಟೋದು ಎಲ್ಲರಿಗೂ ಗೊತ್ತ, ನಿಮ್ಗೂ ಗೊತ್ತ, ನಿಮ್ಗೂ ಅಂತ ನಾವು ಹೋಗಿ ಇವಾಗ ಕಂಪ್ಲೇಂಟ್ ಕೊಡೋದು ಏನು ಅವಶ್ಯಕತೆ? ಅದು ಮೊದಲಿಂದ ಸರ್, ಮೊದಲಿಂದ 10-12 ಲಕ್ಷದ 9 ಅದೇ ಲಕ್ಷ ಕೇಳತ್ತಿಲ್ರಿ ಅವರು. ಈ ನಿನ್ನಿಂದ ಕೇಳತ್ತಾರ ಅವರು, ನಿನ್ನಿಂದ ವಿಷಯ ನಿನ್ನಿಂದ ಇಟ್ಕೊಂಡು ಕಟ್ಟದಂತ ಅದ್ರ ಪಂಚಾಯತಿಗೆ ನೀವೆಲ್ಲ ಗೊತ್ತದ. ಆದ್ರೂ ಕೂಡ ಮತ್ತಲ್ಲ ಇವಾಗ ಮತ್ತೆ ಜಡ್ಪಿಗೆ ಹೋಗಿ ಲೆಟರ್ ಕೊಟ್ಟು ಬೈಟ್ ಕೊಡೋದು ಸರಿನಾ ಅಂತ ಕೇಳ್ತಾರ ಅವ್ರು. ಈಗ ಸರ್ ಇವಂದರ ಪೇಮೆಂಟ್ ನಿಂದ್ರಿಸಿಂದದ, ಈಗ ಎಷ್ಟು ಅವ್ರಿಗೆ ಬರ್ತೀನಿ, ಅವ್ರಿಗೆ 3 ಬರ್ತೀನಿ. ತಿಂಗಳ ಪೇಮೆಂಟ್ ಏನೋ ನಿಂದ್ರಿಸಿಂದದ ಇವನ್. ಅದು ಕಟ್ಟறது ವಿಷಯ ಅವ್ರ ಅದು ಹೇಳಿದೆವು ಅವನಿಗೆ ಬಿ, ನೀ ಕಟ್ಟೋದು ತಪ್ಪತಿ ಅಂತ ಹೇಳಿದೆವು. ನಂದು ಸ್ಟಾಫ್ ಬೇರೆ ನಂಬಲ್ಲಿ ಅವರು ಇನ್ನೂ ಪರ್ಮೆಂಟ್ ಇಲ್ಲ, 4 ಮಂದಿ ವಾಟರ್ ಮ್ಯಾನ್ಗಳು. ಅವ್ರದಿನ್ನ ಏನಾರ ಒಂದು 14 ತಿಂಗಳದ್ದು ಪೇಮೆಂಟ್ ಕೊಡವ, ಪರ್ಮಿಟ್ ಇಲ್ಲ ಅವ್ರ ಪರ್ಮೆಂಟ್ ಇಲ್ಲ, ಅಪ್ರೂವಲ್ ಇಲ್ಲ, ಝಡ್ಪಿ ಅಪ್ರೂವಲ್ ಇಲ್ಲ. ಈಗ ಅವ್ರು ಹಂಗೆ ಕೆಲಸ ಮಾಡ್ಲತ್ತ, ಅವ್ರು ಹಂಗೆ ಮಾಡ್ಲತ್ತಾರ. ಈಗ ಅವ್ರಿಗೆ ಟಾರ್ಚರ್ ಇದೆ, ನಮಗೆ ಪೇಮೆಂಟ್ ಇಲ್ಲ, ನೀರು ಬಿಡು ಅಂದ್ರೆ ಹೆಂಗೆ ಬಿಡರಿ? ಆ ಥರದ್ನಿಂದ ಅವ್ರು ಹೋಗ್ಯಾರ, ಅವ್ರಿಗೆ ತಕ್ಲೀಫ್ ಅದ ಹೋಗ್ಯಾರ. ಅವ್ರು ಈಗ ಅಪ್ರೂವಲ್ ಇಲ್ಲ ಅಂತ ಮೇಡಮ್ ಅನ್ಲತ್ತಾರ, ಅದಕ್ಕೆ ಏನಾರ ನೀವು ಮಾಡ್ಬೋದಲ್ಲ ಬಾಡಿ? ಕೊಟ್ಟಿನಿ, ಇಲ್ಲ, ನಾ ಕೊಟ್ಟಿದ್ದೆವು. ನಾ ಕಳಿಸಿನಿ, ನಾ ಬಂದ್ಮೇಲೆ ಕಳಿಸಿನಿ.
ನಂದು ಪೀರಿಯಡ್ನಾಗ ನಾ ಕಳ್ಸೀನಿ ಇವ್ರದ್ದೆಲ್ಲ ಪ್ರೊಸೀಡಿಂಗು ಎಲ್ಲ ಸಬ್ಮಿಟ್ ಮಾಡಿ ಅಟೆಂಡೆನ್ಸ್ ಇವ್ರು ಎಂದಿನ ಅಟೆಂಡೆನ್ಸ್ ಕೊಟ್ಟಿನ ಗೊತ್ತದ. ಯಾವಾಗೂ ನನ್ನ ಸ್ಟಾಫಿಗೆ ನಾನು ಸಪೋರ್ಟ್ ಮಾಡ್ತೀನಿ, ಬಟ್ ಇವ್ರು ಯಾರೂ ಸಪೋರ್ಟಿವ್ ಇಲ್ಲ ನನಗೆ. ನಾನು ಅಧಿಕಾರಿ ಗುಣನೇ ಇರ್ಬೇಕಾಯ್ತವ ನನಗೆ. ಹಿಂಗೆ ಕೆಳಗೆ ಬಿದ್ದು ಗುಣ ಮಾಡಬೇಕಾಯ್ತದ. ನಂದು ಉಳಲ್ಲಿ ನಂದು ವ್ಯಾಲ್ಯೂ ಇರಲ್ಲಲ್ಲಿ. ಹಾಂ, ಒಂದೇ ಒಂದು ಇವ್ರು ಪಂಚಾಯತಿ ಬರೋದೇ ಕಾರಣ, ಇವಾಗ ಫೋನ್ ಎತ್ತದ ಕಾರಣ ನಾ ಅಟೆಂಡೆನ್ಸ್ ಬಂದ್ ಮಾಡಿದೆ. ಫೋನೇ ರಿಸೀವ್ ಮಾಡಲ್ಲ. ಫೋನ್ 10 ಕಾಲ್ ಮಾಡಿದ್ರೆ 1 ಕಾಲ್ ರಿಸೀವ್ ಮಾಡಲ್ಲ. ಮತ್ತೊಂದು ವಿಷಯ, ಮೊನ್ನೆ ಜಯಂತಿಗಳು ಇಟ್ಟಿದ್ವ, ಮಡಿವಾಳ ಮಾಚಿದೇವ ಎಲ್ಲ ನೋಟಿಸ್ ತೆಗ್ದಾರೆ. ಯಾರು? ಜಾಬಾ ಸರ್. ಯಾವ ಸದಸ್ಯರಿಗೆ ನೋಟಿಸ್ ಹೋಗಿಲ್ಲ. ಯಾರು ಕೊಡ್ಬೇಕು ನೋಟಿಸು? 10 ಫೋನ್ ಹಚ್ತೀವಿ, ಒಟ್ಟೆ ಎತ್ತಲ್ಲ. ನೋಟಿಸ್ ಹೋಗಿಲ್ಲ. ಒಂದು ಫೋನ್ ಮಾಡಿ ಹೇಳ್ತಿ, ಹೇಳಲ್ಲ. ಅಷ್ಟು ಜನ ಸದಸ್ಯರು ನನ್ನ ತಲೆ ತಿಂದರು. ಯಾರು ಮಾಡ್ಬೇಕಿದೆ ಕೆಲಸ? ತಪ್ಪಲ್ಲ ಅದು. ಒಂದು ಮಾಸ್ ಪುರುಷರ ಜಯಂತಿ ತಪ್ಪೇ ಅದು. ಹಾಂ, ಒಂದ ಎರಡು ತಪ್ಪುಗಳು. ಇಲ್ಲ, ಹಿಂಗಾಗಿ ಮತ್ತೆ ಅಲ್ಲಿ ನಾವು ಮುಟ್ಲತ್ತ ಬೇರೆ ಬೇರೆ ಜಯಂತಿ ಬಗ್ಗೆದಾಗ ಅವ್ರು ಭೀ ಹೇಳ್ಯಾರ, ಭಾಳಷ್ಟು ಕೆಪಿ ಹೇಳ್ಯಾರ. ಇದು ಒಂದು ಕೆಪಿನೇ ಅವ ಇಲ್ಲ, ಎಲ್ಲ ಸರಿ. ಇನ್ನೊಂದು ಮಿನಿಮಮ್ SM ಕೃಷ್ಣನಗರದವ್ರು 4-5 ಸರ್ತಿ ಟಾರ್ಚರ್ ಮಾಡ್ತಾರೆ ನಂಗೆ ಕಾಲ್ ಮಾಡಿ. ಯಾಕ್ರಿ ಮೇಡಮ್ ನಮ್ಮ ಪಂಚಾಯತಿ ನಮ್ಮ ಊರು ಕಾಣತ್ತದಲ್ಲ ನಿಮ್ಮ ಪಂಚಾಯತ್ನಾಗ, ಇವನ್ ಸಂಬಂಧ ಯಾರೇ ಇರ್ಲಿ ಗೊತ್ತದ, ಇವನ್ ಸಂಬಂಧ. ನಮ್ದೇನು ಜಯಂತಿಗಳವ ನಾವು ಮುಗಿಸ್ಬೇಕು. ನಾ ಕೊಡ್ಬೇಕಾ ನೋಟಿಸ್ ಅಧಿಕಾರಿ? ನೋಟಿಸ್ ಕೊಡಬೇಕು, ನೀವು ಭೀ ಬರಬೇಕು. ನೀವು ಭೀ ಯಾವ ಜಯಂತಿಗೆ ಬಂದಿರಿ ಅಂತ, ಆ ಜಯಂತಿಗೆ ಬಂದಿರೇನು ನೀವು? ಯಾಕ ಮಡಿವಾಳ ಮಾಚಿದೇವ ಸ್ಟಾಫ್ ಅರ ಸಂಡೇ ಇತ್ತು. ಇನ್ನು ಸ್ಟಾಫರ ಅಂದ್ರೆ ನೀವು ಸ್ಟಾಫ್ದವ್ರಲ್ಲ. ಸಂಡೇ ಇತ್ತು ಜಯಂತಿ, ಸ್ಟಾಫ್ ಅರ ನಾವು ಕೆಲವೊಂದು ಜಯಂತಿಗಳು ನಾ ಬರಲ್ಲ. ಸಂಡೇ ಇದ್ರೆ ಅಷ್ಟೇ ಬರಲ್ಲ, ಪ್ರತಿಯೊಂದಕ್ಕೆ ಬರ್ತೀನಿ ನಾ. ಇಲ್ಲ, ಡ್ಯೂಟಿ ಟೈಮ್ನಾಗ ಎಲ್ಲಕ್ಕೆ ಇರಬೇಕಾಯ್ತದಲ್ಲ, ಡ್ಯೂಟಿ ಕಡೆಯಿಂದ ಬರ್ತೀವಿ. ಪ್ರತಿಯೊಂದಕ್ಕೆ ಬರ್ತೀನಿ ನಾ. ಸಂಡೇ ಇತ್ತು, ನಾವು ಮಾಡ್ಕೋತೇವೆ ಮೇಡಮ್ ಅಂತ ನಮ್ಮ ಸೆಕ್ರೆಟರಿ. ಹೌದ್ರಿ, ಮಾಡಿದ್ದೆವು. ಇವ ಫೋನ್ ಎತ್ತಲ್ಲ ಹೋದನು. ನೀವು ಮಧ್ಯದಾಗ ಮಾತಾಡ್ಬೇಡಿ, ಸ್ವಲ್ಪ ಸುಮ್ ಕೊಡ್ರಿ. ಇವ ಫೋನ್ ಎತ್ತಲ್ಲ ಹೋದನು. ನಾವು ಸೆಕ್ರೆಟರಿ ಅವ್ರು ಊರಿಗೆ ಹೋಗಿರು. ಸೆಕ್ರೆಟರಿ ಅವ್ರಲಿಂದ ಇದು ಮಾಡ್ಸಿನ ನಾ. ಬರೋ ಬಾಡಿ ಏನೇ ತಪ್ಪು ಮಾಡ್ಲಿ ಅವ್ರಿಗೆ ಸಪೋರ್ಟಿವ್ ಅವ್ರ ಅಧ್ಯಕ್ಷರು ಅಷ್ಟೇ. ಅವ್ರು ಏನು ಬೇ ತಪ್ಪು ಮಾಡ್ರಿ ನಾ ಇದ್ದೇ ಹಿಂದೆ ಅಂತಾರ ಅವ್ರು. ಯಾರಿಗಂದ್ರು ನಮ್ಗೆ ಅದೇ ಹೇಳ್ತಲ್ಲ, ಸಪೋರ್ಟ್ ಮಾಡಿದೇವು ಕೇಳ್ರಿ, ಅವರಿಗೆಲ್ಲ ಕರೆ. ಇಲ್ಲ, ನೀವು ಒಂದೇ ದಿನ ಹೇಳ್ರಿ. ಸೋಮವಾರ ಒಂದಿನ ನೀವು ಕೊಡ್ರಿ ಮೇಡಮ್ ಅಟೆಂಡೆನ್ಸ್ ಅಂದಿರ. ಒಂದೇ ದಿನ ಹೇಳ್ರಿ. ನಾನು ಹೇಳಿದಷ್ಟೇ ಕೇಳ್ರಿ. ಸೋಮವಾರ ಒಂದೇ ದಿನ ಅಂದಿಲ್ಲ, ಇವ್ರಿಗೆ ಕಂಟಿನ್ಯೂ ಅಟೆಂಡೆನ್ಸ್ ಕೊಡ್ರಿ. ಅವ್ರ ಫೋಟೋ ಗೀಟೋ ಹಾಕಲ್ ಹೋದ್ರ ನೋಡಮ್ಮಿ ತೆಗಿಯರಿ ಅಂತ ಹೇಳಿದೆ. ನೀವು ನಾಳೆಗೆ ಎಲ್ಲಿದ್ದಲ್ಲಿ ಫೋಟೋ ಹಾಕ್ರ ಅಂದಿರಿ ನೀವು. ಈಗ ಅವಂದ್ರಾಗ ಅದು ಏನು ರೀಚಾರ್ಜ್ ಇದ್ದಿಲ್ಲ ಅಂತ ಇಟ್ಕೊಂಡಿಲ್ಲ. ನಮಗೆ ಫೋಟೋ ಜೊರತ್ ಬಿ ಇಲ್ರಿ ಸರ್. ಇವತ್ತೇ ಬೇಕಾಯ್ತಾ ಫೋಟೋ? ಈ ಜ್ಯೂಸ್ ಇಲ್ಲ. ಇನ್ನೊಂದು ಎಲ್ಲ ಊರದು ವಾಟರ್ ಮ್ಯಾನ್ಗಳು ಬಿ ಫೋಟೋ ಹಾಕೋಸ್ಕೋಬೇಕಲ್ಲ. ಹೇಳ್ತಾ ಇವಾಗ ವಾಟರ್ ಮ್ಯಾನ್ ಈಗ ಯಾವಾಗಿನಿಂದ? ಆಗಸ್ಟ್ 24ರಿಂದ ಪೂರ ಅಬ್ಸೆಂಟನ. ಆಬ್ಸೆಂಟ್ ಇಲ್ಲ ಮೇಡಮ್ ಅವರೇ, ನಿಮ್ದೇ ತಪ್ಪು. ನೀವು ಬ್ಯಾಡ್ ಅಂದಿರಿ, ಆಗಿನ ಸುಟ್ಟು ಬರಲಿ ಹೋದವಪ್ಪ. ಓಕೆನಾ? ಇದು ಪೂರ ಅಬ್ಸೆಂಟ್ ಅನವ. ಈಗ ನಾ ಹೋದ್ಮೇಲೆ ಜಾಬಾ ಸರ್ ಪೀರಿಯಡ್ ಹಿಡ್ದು ಹೊಂಟನ ಏನೇನು ಕರಾಮತಿ ಮಾಡೋಣ ಅದು ಭೀ ತೋರಿಸ್ತೇವೆ. ಕಮಿಷನರ್ ಉಲ್ಲಾಸಿನಿ ಬಲ್ಲಿ ಎಷ್ಟು ರೊಕ್ಕ ತೊಗೊಂಡು ನಾ ರೆಕಾರ್ಡಿಂಗ್ ಕೇಸ್ ಹಾಕಿ ತೋರಿಸ್ತೇನೆ ಕೌನ್ಸಿಲರ್ ಉಲ್ಲಾಸಿನಿ ಹತ್ರ. ಹಾಂ, ಯಾವ ಭೀ ಏನು ಭೀ ಮಾಡೋದು ನಿಮ್ಮ ಇದು ಅದಮ್ಮದು ಏನು ಭೀ ಮಾಡ್ತೀರಿ ನೀವು. ಹಾಂ, ಮತ್ತು ನನ್ನ ಮೇಲೆ ಎತ್ತು ಕಟ್ತೀರಿ, ನಂದೇ ತಪ್ಪು ತೋರಿಸ್ತೀರಿ. ನಿಮ್ಮದೆಲ್ಲ ತಪ್ಪುಗಳು ಎಷ್ಟು ಮುಚ್ಚಬೇಕು? ನಾನು ಲಿಮಿಟ್ ಕ್ರಾಸ್ ಆಗ್ಯದ ನನಗೆ ತಪ್ಪು ಮುಚ್ಚಿ ಹೆಸ್ರಿಗೆ. ಹಿಂಗೆ ಹೋಯ್ತು ಅಮೌಂಟು ಫೋನ್ಪೇ ಹಿಂಗೆ ಬರಬೇಕಾ? ಅಮೌಂಟು ಬೈ ನೇಮ್ ಬರಬೇಕಾ? ಬಿಲ್ ಕಲೆಕ್ಟರ್ ಹೆಸ್ರಿಗೆ ಬರಬೇಕಾ? ಇದ್ರಾಗ ಎಷ್ಟು ಕಟ್ಟನ್ ಕೊಡ್ತದ? 78,000ದಾಗ 50,000 ಬ್ಯಾಂಕಿಗೆ. ಇದು 25-30 ಎವ್ರಿ ಮಂತ್ ಆಗಿ ಇಷ್ಟು ಗುಡ್ಡ ಆಗ್ಯದ. ಇದು ಗೊತ್ತಾಗ್ಯದ, ಇಷ್ಟು ಬೆಟ್ಟ ಆಗ್ಯದ. ಇದು 1100 ಹರಿತಿದೆ ಒಂದೊಂದು ಫೀಸಿಗೆ. ಈಗೇನು ಕಡಿಮೆ ಆಗ್ಯದ, ಅಂತ ಲೆವಟ್ ಅಪ್ರಲ್ಲ ನಾನು 11 ಕೊಡ್ತೀವಿ. ಸರಿತಾರ ಅವ್ರು ಮುಟೇಶನ್ ಫೀಸ್ 1100. ಅದು ಒಂದು ಮುಟೇಶನ್ ಇತ್ತು, ಕೇಸ್ ಆಗಿತ್ತು. ಅವರು ಅದು ಜಾಗ ಉಲ್ಲಾಸಿನಿ ಫೈಲ್ ತರ, ಅದು ಕುಣಿಗೇರಿ ಜಾಗ ಹಿಂಗೆ ಇಶ್ಯೂ ಬಂತು ನನಗೆ. ಇಶ್ಯೂ ಬಂದ ತಕ್ಷಣ ನಾನು ಸ್ಟಾಪ್ ಮಾಡ್ದಲ್ಲಿ.
ಸ್ಟಾಪ್ ಮಾಡಿ ಮೀಟಿಂಗ್ದಾಗ ಬಿಟ್ಟೆವು. ಮೀಟಿಂಗ್ದಾಗ ಭೀ ಕೆಲವೊಬ್ಬರು ಸದಸ್ಯರು ಅವಾಯ್ಡ್ ಮಾಡ್ದಾರೆ, ಅದಕ್ಕೆ ಬ್ಯಾಡ ಅಂದ್ರೆ ಹಾಗೆ ಇಟ್ಟೆವು ನಾವು. ಅದು ಮತ್ತೊಂದು ಅವ್ರು ಇನ್ನೊಬ್ರು ನಂದದ ಅಂತೇಳಿ ಅದು ಪೊಲೀಸ್ ಕೇಸಿಗೆ ಹೋಗಿರೋರು. ಪೊಲೀಸ್ ಕೇಸ್ ಅದಪ್ಪ ಬ್ಯಾಡ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದೆ ನಾವು ಮಾಡಿಕೊಡ್ತೇವೆ ಅಂತೇಳಿ 25,000 ರೂಪೀಸ್ ಉಲ್ಲಾಸನೆ ಮೇಡಮ್ ಹತ್ರ. ಅವರು ಬರೋರ ಬರ್ತೀನಿ ಅಂದರು. ರಾಜು ಎಲ್ಲರ ಬಲ್ಲಿ ಹಿಂಗೆ ರೊಕ್ಕ ತೊಗೋಬೇಕು, ಅವ್ರು ಬರ್ತಾರಲ್ಲ ಪಂಚಾಯತಿಗೆ, ಒಂದಿನ ಬಂದು ಇಲ್ಲೇ ಮಾರಿ ಹೊಡ್ಲತ್ತಾರ ಅವ್ರು. ಯಾರೋ ಬಂತು, ಯಾರ ಮೇಲೆ ಬರ್ತದದು? ಯಾರ ಮೇಲೆ ಬರ್ತದೆ? ಏನಾರ ಆಯ್ತು ಅಂದ್ರೆ ನಿಂದ್ರಕ್ಕಾಗ್ತದ? ಒಬ್ಬರಿಬ್ಬರು ಮುಸ್ಲಿಂ ಬಂದರು ಮಾರಿ ಹೊಡ್ಲತ್ತಾರ ಅವ್ರು ಇಲ್ಲ ತದ್ದು. ಅಭಿವೃದ್ಧಿ ನಾವು ಒಬ್ಬಕ್ಕೆ ಕುಂತು ಮಾಡೋಕ್ಕಾಗಲ್ಲ, ಪಂಚಾಯತ್ ಅಭಿವೃದ್ಧಿ ಒಬ್ಬಕ್ಕೆ ಕುಂತು ಮಾಡೋಕ್ಕಾಗಲ್ಲ. ಎಲ್ಲೋ ಇರ್ತದ, ಅದಕ್ಕೆ ನಿಮ್ದು ಭೀ ಸಹಕಾರ ಬೇಕು. ಕೊನೆದಾಗ ಏನು ಹೇಳ್ತೀರಿ ನಿಮ್ಮ ಪಂಚಾಯತ್ ಬಗ್ಗೆ? ಅಲಿಗೇಷನ್ ಇತ್ತು, ಅಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದೀರಿ. ಈಗ ನಿಮ್ಮ ಕೊನೆಯದಾಗ ಏನು ಗೊತ್ತದ, ನನಗೆ ಇವ್ರಿಬ್ಬರ್ಲಿಂದ ಜೀವ ಅಪಾಯ ಹಾನಿ ಅದ. ಇವರಿಬ್ಬರಿಗೆ ನಂದು ಏನಾಯ್ತದ ನಾ ಶಿಕ್ಷೆ ಕೊಡಿಸ್ಲೇಬೇಕು ನನ್ನ ಕೈಲಿಂದ. ನನ್ನ ಕೈಲಾದಷ್ಟು ಏನಾಯ್ತದ ಅಷ್ಟು ಶಿಕ್ಷೆ ಕೊಡಿಸ್ತೀನಿ ನಾನು ಅಷ್ಟೇ. ನನಗೆ ಇವ್ರು ಹರಾಸ್ಮೆಂಟ್ ಮಾಡತ್ತಾರಂದ್ರೆ ನಾ ಇವ್ರಿಗೆ ಬಿಡಲ್ಲ. ಇವ್ರು ಸ್ಟಾಫ್ ಆಗಿ ನಾನು ಇವತ್ತೇ ಇಲ್ಲಿ ಬಂದು ಜಾಯ್ನ್ ಆಗಿಲ್ಲ. ಮಿನಿಮಮ್ 14 ವರ್ಷ ಸರ್ವಿಸ್ ಅದ ನಂದು. ನಾ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಒಂದು ಬರ್ದೀನಿ. ಇವ್ರು ನನ್ನ ಜೀವ ಎನ್ ಬಿ ಹೊಡಿಬೋದು. ಇವ್ರು ಹಿಂದೆ ಬಾಡಿ ಸಪೋರ್ಟ್ ಅದ, ಇವ್ರಿಗೆ ಬಾಡಿ ಸಪೋರ್ಟ್ ಅದ. ಇವ್ರು ಹೊಡಿಲಕ್ಕೆ ಭೀ ಹಿಂದಕ್ಕಾಗಲ್ಲ ನನಗೆ. ಅಷ್ಟೇ ನಿಂದ ಹೊಡೆಯಲ್ ಅಂದ್ಮೇಲೆ ಇವ್ರು ಯಾರಿಗೆ ಕೇಳೋದ್ರು ಝಡ್ಪಿಗೆ? ಯಾರಿಗೆ ಕೇಳುವಾಗ ನನ್ನ ವಿರುದ್ಧ ಬೈಟ್ ಕೊಟ್ಟರು. ನನ್ನ ವಿರುದ್ಧ ಬೈಟ್ ಕೊಟ್ಟರು. ಸರ್ ಈಗ ನೀವು ಹೇಳಿದೆವು ಇವ್ರು ಅದು ತಮ್ಮ ಕೊಡು ಅಂದ್ರ ಕೊಡಲ್ಲಿ ಹೋದ್ರು ನಿಮ್ಗೆ ತಿಳಿದಿ ನೀವು ಮಾಡ್ಕೊರಪ್ಪ ಅಂತ ಹೇಳಿದೆವು. ಇಲ್ಲಿ ಕೇಳ ನನ್ನ ಫೋನು ಅಧ್ಯಕ್ಷರು ಬ್ಲಾಕ್ ಲಿಸ್ಟ್ನಾಗರ. ನನ್ನ ಫೋನು ಅಧ್ಯಕ್ಷರು ಬ್ಲಾಕ್ ಲಿಸ್ಟ್ನಾಗರ. ಯಾವ್ದದ? ಸುಮ್ಮನೆ ಇದು ಫೋನ್ ಬರಲ್ದೆ ಬರ್ತದ್ರಿ. ಇದು ಬ್ಲಾಕ್ ಲಿಸ್ಟ್ ಅಂತಾರ. ಬ್ಲಾಕ್ ಲಿಸ್ಟ್ ಅಂದ್ರೆ ಯಾವಾಗ ಗೊತ್ತಾಯ್ತದ? ನನ್ನ ಫೋನು ಅಧ್ಯಕ್ಷರು ಬ್ಲಾಕ್ ಲಿಸ್ಟ್ನಾಗರ. ಹೌದ್ರಿ, ಇದ್ದಿರ್ಬೇಕು. ಓಕೆನಾ? ನಿನ್ನಿನ ಡೇಟಿಗೆ ಕಾಲ್ ಎಸ್ ಮಾಡಿ ತೋರಿಸ್ತೀನಿ ನಾ. ಗುಣವಂತರಾವ್ ಪಾಟೀಲ್ ಮೆಂಬರ್ ಅಂತ ಅದ ನನ್ನ ಪೈಲೆ. ಈಗ ತೆಗ್ದ್ರ ಅವರು ಏನ್ ತೆಗಿತಾರ? ಇದು ಈಗ ತೆಗ್ದಿಂದದ ಹೆಂಗದ ನೋಡ್ರಿ. ವಾಟ್ಸಪ್ ಕಾಲ್ ಕಾಲೇ ಬರ್ತದ. ವಾಟ್ಸಪ್ ಕಾಲೇ ನೋಡತ್ತೀರಿ. ನಿನ್ನೇನ್ ಡೇಟಿಗೆ 5 ಕಾಲ್ ಅವ ಗುಣವಂತರಾವ್ ಪಾಟೀಲ್ ನೋಡ್ರಿ. ನಿಮ್ ಫೋನ್ ಎತ್ತಿಲ್ಲ ನೀವು ಅವ್ರು ಸರಿ ಝಡ್ಪ್ಯಾಗಾರ. ಇವ್ರ ಅಧ್ಯಕ್ಷರ ಎಷ್ಟೊತ್ತಿಗೆ ಬಂದು ಫೋನ್ ಎತ್ತಲ್ರು. ನಿಮ್ ಕಾಲ್ ಬರ್ಲಕ್ಕ 5 ಕಾಲ್ ಅವ. ಹೌದ್ರಿ, ನಿಮ್ ಫೋನ್ ಮುಂಜಾನೆ 9ಕ್ಕೆ ಬಂದದ. ನಾ ಮೈ ತೊಳ್ಕೊಳತ್ತಿದ ಎತ್ಬೇಕಾ? ಮತ್ತೆ ಟೈಮಿಂಗ್ ಈಗ ಟೈಮಿಂಗ್ ಎಷ್ಟೆಷ್ಟು ಆಗಿಂದ ಎಲ್ಲ ಹೇಳ್ತೇನೆ, ತೋರಿಸ್ತೆ ಟೈಮಿಂಗ್ ಎಲ್ಲ ಒಂದೇ ಸಲ ಬಂದವ. ಅಧ್ಯಕ್ಷರು ಅಲ್ಲಿ ಝಡ್ಪೆಗೆ ಇವ್ರು ಸರಿ ಹರ ಅವ್ರಿಗೆ ನೀವು ಯಾರು ಕರ್ಕೊಂಡು 8ಕ್ಕೆ ಹೋಯ್ತಾರ? ಯಾರ 8-9ಕ್ಕ ಇಲ್ಲ ಟೈಮಿಂಗ್ ಕೇಸ್ ಆಗ್ತದ ನನ್ನ ಬಳಿ. ಹೇಳ್ರಿ ಏನ್ ಟೈಮಿಂಗ್ ಅದ? ಟೈಮಿಂಗ್ ಕೇಸ್ ಆತ. ಪೂರ 4 ತನಕ ಕಾಲ್ ಹಚ್ಚಿದೆ ನಾ. ಈಗ ಟೈಮಿಂಗ್ ನೋಡ್ರಿ. ನಾಟ್ 12-13 महीने से पकड़ नहीं। क्यों नहीं है? काम कर रहे सब कर रहे, टैक्स नहीं है बोले, ये बोलते कहीं हम आपको आज देते हैं कल देते हैं, मतलब टैक्स वसूल हो रहा है, हम आपको दे रहे हैं। अब हम 2 बच्चे क्या कर रहे हैं, परसों झड़ पे गए लोग ಯಾರು ಅದಕ್ಕೆ ಅಧ್ಯಕ್ಷ? ಪಗಾರ ನಾ ಒಬ್ಬಕ್ಕೆ ಕೊಡ್ತೀನ? ಪಗಾರ ನಂದು ಒಬ್ಬಕ್ಕಿನಿಂದ ಆಯ್ತದ ಏನೋ? ಅದಕ್ಕೆ ಅಧ್ಯಕ್ಷರು ಕರ್ಕೊಂಡು ಹೋಯ್ತಾರೆ. ಹೆಂಗ ಅಧ್ಯಕ್ಷರು ಯಾರಿಗೂ ಕರ್ಕೊಂಡು ಬಂದಿದ್ರಿ? ನಾ ಸ್ಟಾಫ್ ಜನ ಹೋಗಿದ್ದೆ. ಮತ್ತೆ ನೀವು ಸ್ಟಾಫ್ದವ್ರು ಇದ್ದೀರಿ, ಇಲ್ಲಿದ್ದೀರಿ. ನಿಮ್ಮದು ಪಂಚಾಯತ್, ನಿಮ್ಮದು ಅಭಿವೃದ್ಧಿ ಅಧಿಕಾರಿ ಅದ, ಇಲ್ಲಿ ನಿಮ್ಮ ಅಧ್ಯಕ್ಷರು ಅದ, ನೀವು ಮೆಂಬರ್ ಇದ್ದೀರಿ, ಸ್ಟಾಫ್ ಇದ್ದೀರಿ. ಇದು ಒಂದು ಕುಟುಂಬ ಅದ. ಇದಕ್ಕೊಂದು ನೀವು ಒಂದು ಸಮಸ್ಯೆ ಏನಾರ ಸಮಸ್ಯೆ ನಾವು ಇದು ಮೇಡಮ್ರಿಗೆ ಕೇಳಿದ್ರೆ ನಾನು ಮೇಡಮ್ರಿಗೆ ಬಂದು ಕೇಳಿದ್ರೆ ಪಗಾರ ಥಮ್ಮಿಲ್ಲ ಏನಿಲ್ಲ. ಪಗಾರ ಕೇಳಿದ್ರೆ ನಾನು ಸ್ಪೆಸಿಫಿಕ್ ಇಲ್ಲ ಏನೇನು ಕೊಡ್ಲಿ ನಾನು ಮನ್ ಕೇಳಿದ್ರೆ ಪಗಾರ ಥಮ್ಮಿಲ್ಲ ಏನಿಲ್ಲ ನಾನು ಅದಕ್ಕೆ ಹೋಗಿದ್ವಿ. ಆಯ್ತು ಅಲ್ಲ ಅದು ಕಮ್ಮಿ ಆಗಲಿಲ್ಲ ಅವರು ಹೆಂಗೆ ಮಾಡ್ತೀರಿ? ಬಿಟ್ಟು ಮಾಡ್ಬೇಕು. ಅವ್ರ ಮೇಲೆ ಬಿಟ್ಟಿದ್ರಿ ಸರ್. ನಾವು ಕೇಳತ್ತೀರಿ ಅವ್ರ ಮೇಲೆ ಬಿಟ್ಟಿಂದ ಈಗ ಥಮ್ ಅದು ಥಮ್ ಆಗದ್ರಿ ಸರ್. ಆಮೇಲೆ ಪಗಾರ ಆಗದ್ರಿ. ಈಗ ಹೆಣ್ಣು ಮಕ್ಕಳು ಹೆಂಗ್ ಮಾಡ್ಬೇಕು ಸರ್? ತಮ್ಮ ಅಂದ್ರೆ ಇವಾಗ ಆಯ್ತ್ರಿ, ಮೊದಲಿದ್ದಾಗಾರ ಎಲ್ಲಿ ಕೊಟ್ರಿ? ಮೊದಲ್ ಬಿ ನೀವೇ ಇದ್ದೀರಲ್ಲ ಮೇಡಮ್. ಮೊದ್ಲಿಂದ ಈಗ ನೀವು ಹೋಗಕ್ಕೆ 1.5 ತಿಂಗಳು ಹೋಗಿರಿ, 40 ದಿವಸ ಹೋಗ್ಯಾರ. ಇಲ್ಲಿ ಕೇಳ್ರಿ, ಸ್ಟಾಫ್ ಸ್ಯಾಲ್ರಿ ಈಗ ಎಲ್ಲರದು ಕ್ಲಿಯರ್ ಅವ. ನನ್ನ ಕೈ ಮೇಲೆ ಎಷ್ಟು ತಿಂಗಳು ಪೇಮೆಂಟ್ ಅದ ಎಲ್ಲರದು. ಮೇಡಮ್ ಅವರೇ, ಇದಾಗ ಸ್ಟಾಫ್ ಸ್ಯಾಲ್ರಿ ಬರ್ತದ, ಅವ್ರದವ್ರಿಗೆ ಪರ್ಮನೆಂಟ್ ಇದ್ದವ್ರಿಗೆ ಬರ್ತದ ಸರ್. ಕೇಳಿ ಸರ್, ನಮ್ಗೆ ಕನ್ಫ್ಯೂಸ್ ಮಾಡ್ಬೇಡಿ. ರವಿ ಇವ್ರದ್ದು ಅಪ್ರೂವಲ್ ಅದ. ಒಂದೇ ನಿಮಿಷ ನಾನು ಕೇಳಿ. ಅವ್ರದ್ದು ಅಪ್ರೂವಲ್ ಅದ. ಗೌರ್ಮೆಂಟ್ ಸ್ಯಾಲ್ರಿ ಬರ್ತಿಕ್ಲಿ ಅವ್ರ ಸ್ಯಾಲ್ರಿ ಅವ್ರಿಗೆ ಹೋಯ್ತದ ಸರ್. ಗೌರ್ಮೆಂಟ್ ಅಪ್ರೂವಲ್ ಬರ್ತದ. ಇವ್ರು 14 ತಿಂಗಳು ಅದ. ಶಂಕರ್
ಶಂಕರದಿಲ್ಲ ಹಾ 14 ತಿಂಗಳಿಲ್ಲ ಕಡಿಮೆ ಹೇಳ್ರಿ ಎಷ್ಟು ತಿಂಗಳು ಅಂತದ್ರಿ 9 ಇಲ್ಲ 10 ಇರ್ಬೋದು ಹಂಗಂಗದ್ರಿ ಕೇಳತ್ತೀರ ಆನ್ಲೈನ್ ಪೇಮೆಂಟ್ ಅದಾವ ರೀಸೆಂಟ್ ಆಗಿ ಅಧ್ಯಕ್ಷರಿಗೆ ಬಂದಾಗ 3 ತಿಂಗಳು ಪೇಮೆಂಟ್ ಮಾಡಿ ನಾನು 3 ತಿಂಗಳು ಬಂದ್ರೆ 1 ತಿಂಗಳು ಮಾಡ್ಯಾರ ಮತ್ತೆ ಹಂಗೆ ಇಲ್ಲ ಈಗ ನಾ ಬಂದಿದ್ ಎಷ್ಟು ತಿಂಗಳು ಪೇಮೆಂಟ್ ಬಂದದ 3 ಆನ್ಲೈನ್ ಪೇಮೆಂಟ್ ಅದಾವ ಪೂರಾ ಮಾಡಿದ್ವಿ. ಪ್ರತಿ ತಿಂಗಳು ಪೇಮೆಂಟ್ ಬರ್ತದೆ ಇಲ್ಲ 3 ತಿಂಗಳಿಗೆ ಒಂದು ಸರ್ತಿ ಬರ್ತದೆ 3 ತಿಂಗಳು ಇಲ್ಲ ಇಲ್ಲಿ ಪೂರ ಕ್ಲಿಯರ್ ಅದಾವ್ರು ಆನ್ಲೈನ್ ಪೇಮೆಂಟ್ ಅದಾವ ಹಂಗೆ ಕಂಟಿನ್ಯೂ ಪೆಂಡಿಂಗ್ ದಾಗ ಸರ್ ಇಲ್ಲಿ ಪೇಮೆಂಟ್ ಅದ ನೋಡ್ರಿ ರಶ್ ಅದ ನೋಡ್ರಿ ಎಷ್ಟು ಉಳಿತು ಸರ್ ಹೆಂಗಾಯ್ತದ 5 ಮಂದಿ ಅಪ್ರೂವ್ದವ್ರು ಇದ್ದೇವ್ರಿ 5 ಮಂದಿ ಅಪ್ರೂವ್ದವ್ರು ಇದ್ದೇವೆ ನಾನು ಅಪ್ರೂವ್ದವ್ರು 5 ಮಂದಿ ಯಾರ ನಮ್ದು 5 ಮಂದಿ 3 ತಿಂಗಳು ಬಂದಾಗ ಕೊಟ್ಟರು ಅಂದ್ರೆ ನಮ್ಗೆ ಕ್ಲಿಯರ್ ಇರ್ತದೆ ಇವ್ರು ಏನು ಮಾಡ್ತಾರೆ ನಮ್ದು 5 ಮಂದಿ ಬಂತು ಅಂದ್ರೆ 15 ಮಂದಿಗೆ ಹೆಚ್ಚಾಗ್ತದೆ ಎಲ್ಲ ಸಿಬ್ಬಂದಿ ಪಗಾರ ಇಲ್ಲಿ ಕೇಳ್ರಿ ಅದು ಹೇಳ್ತೀನಿ ನಾ ಕ್ಲಾರಿಫೈ ಟ್ಯಾಕ್ಸ್ ಬಿಲ್ ಕಲೆಕ್ಟರ್ ಆದವರು ಟ್ಯಾಕ್ಸ್ ವಸೂಲಿ ಮಾಡಬೇಕು ಅನುಮೋದನೆ ಇರಲಾರ್ದವರಿಗೆ ಟ್ಯಾಕ್ಸ್ನ ಕೊಡ್ತೀವಿ ಅನುಮೋದನೆ ಇರಲಾರ್ದವರಿಗೆ ಟ್ಯಾಕ್ಸ್ನ ಕೊಡ್ತೀವಿ ಅನುಮೋದನೆ ಇದ್ದವರಿಗೆ ಅವ್ರ ಸ್ಯಾಲ್ರಿ ಅವ್ರಿಗೆ ಹೋಯ್ತದ ನೀವು ವಸೂಲಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಸ್ಯಾಲ್ರಿ ಅವ್ರಿಗೆ ಕೊಡ್ತೇವೆ ಅಷ್ಟೇ ಕರೆಕ್ಟ್ ಅದ ಸರ್ ಟ್ಯಾಕ್ಸ್ ಬಂದಿಂದ್ರೆ ಇದು 40% ಸ್ಟಾಫ್ ಸ್ಯಾಲ್ರಿಗೆ ಹಾಕಬೇಕು ನಾವು ಯಾರು ಹಾಕಬೇಕು ಯಾರು ಹಾಕಬೇಕು ಯಾರು ಹಾಕಬೇಕು ಯಾರು ಹಾಕಬೇಕು ಏನ ಈಗ ಇತ್ತಿದ್ದೇ ಗುಳುಮದ ಲೇಔಟ್ ಇವ್ರ ಹೆಸರು ಹೇಳಿ ಲೇಔಟ್ ಟ್ಯಾಕ್ಸ್ ಎಲ್ಲ ಹರ್ಕೊಂಡಾಗ್ಯಾರ ಇವ್ರ ತೊಡೆ ರೊಕ್ಕ ಇವ್ರ ಬಲ್ಲವ ಮೇಡಮ್ ಅವ್ರ ಬಲ್ಲವ ತೊಡೆ ರೊಕ್ಕ ಅಧ್ಯಕ್ಷ ಬಲ್ಲವ ಮೇಡಮ್ ಅವ್ರ ಟ್ಯಾಕ್ಸ್ ಹರ್ಕೊಟ್ಟಿದ್ದೆ ಅಣ್ಣ ನಾನು ಎಲ್ಲ ಒಂದು ಬಿಲ್ಗಳು ರೊಕ್ಕ ಕಟ್ಟರೆ ಬಿಲ್ ಇರ್ತಾವಣ್ಣ ಈಗ ನೀವು ಲೇಔಟ್ದವ್ರು ಇದ್ದೀರಿ ನೀವು ಲೇಔಟ್ ಕರೆಸಿ ಮನೆ ಸಿಂಗಲ್ ಯಾವುದು ಹರಿಯಂದಿಲ್ಲ ಸಿಂಗಲ್ ಒಂದು ಬಿಲ್ ಹರಿಯಂದಿಲ್ಲ ರೊಕ್ಕ ಕೊಟ್ಟು ಇವ್ರ ಮನೆ ರೊಕ್ಕ ಕೊಟ್ಟಾಗ ಇವ್ರಿಗೆ ಮನೆ ಕೊಟ್ಟರೆ ನನಗೆ ಇದು ಗುಂಪದಾರ ಟ್ಯಾಕ್ಸ್ ಎಲ್ಲ ಕಚ್ಚ ನನಗೆ ಬಂದೋ ರೊಕ್ಕ ಹರಿ ಟ್ಯಾಕ್ಸ್ ಅಂತ ಯಾರ್ದು ಕೂತ ಬಂದು ಏಸು ಏಸು ಎಷ್ಟು ಹೇಳ ನನಗೆ 24,000 ನಿಂಬಲ್ಲವ ಮೇಡಮ್ 24,000 ನಂದು ಗ್ರೇ ವಾಟರ್ ಆಕ್ಷನ್ ಬಂದಿತ್ತು ನಾ ಅಧ್ಯಕ್ಷರಿಗೆ ಕೇಳಿ ಗ್ರೇ ವಾಟರ್ ಆಕ್ಷನ್ ಬಂದಿದ್ದು ಹಾ ನಂದು 25,000 ರೂಪಾಯಿ ಹರ್ಲಾಕತ್ತಿದೆ ನನ್ನ ಟ್ಯಾಕ್ಸ್ ರೊಕ್ಕ ನನ್ನ ಕೊಟ್ಟರೆ ನನ್ನ ಬ್ಯಾಂಕಿಗೆ ಓಕೆ 25 ಹಾ ಒಂದು ನಿಮಿಷ 1.5 ಲಕ್ಷ ರೂಪಾಯಿ ಜಮಾ ಖರ್ಚು ಮಾಡಿಕೊಟ್ಟಿದ್ದೆ 8 ಕಟ್ಟನೆ ಕೇಳಿದ್ರಾಗ ಎಲ್ಲ ಕಟ್ಟಿದೆ ಮೇಡಮ್ 1 ರೂಪಾಯಿ ಕಟ್ಟಿಲ್ಲ ರವಿತಾರಿ ಅದು ಪಾಸ್ಟೆಟ್ ರವಿತಾರ್ ಇವನ ಹೆಸರಿಗೆ 1.5 ಲಕ್ಷ ರೂಪಾಯಿ ಚೆಕ್ ಬರ್ದಿದೆ 1 ರೂಪಾಯಿ ಕಟ್ಟಿಲ್ಲ ಪೈಲೆ ತೋರ್ಸ್ಯಾರ ನೋಡ್ರಿ ಸ್ಕ್ರೀನ್ ಶಾಟ್ 1 ರೂಪಾಯಿ ಕಟ್ಟಿಲ್ಲ ಲೇಔಟ್ದು ನನಗೆ ಹಾಕ್ಯಾನ ನಾ ಏಟ್ ಕಟ್ಟಬೇಕು ಅಷ್ಟು ಕಟ್ಟಿದೆ ಬಾಕಿದು ಎಕ್ಸ್ಪೆಂಡಿಚರ್ ಆಗಿದ್ದಿತ್ತು ಗೌಡ್ರು ಅಂದರು ಇದು ಮೆಕ್ಯಾನಿಕ್ ಒಯ್ದು ಕೊಡಂದ್ರೆ 18,000 ರೂಪಾಯಿ ಅವ್ರಿಗೆ ಒಯ್ದು ಕೊಟ್ಟಿದೆ ಇವೆಲ್ಲ ನಮ್ಮ ಮನೆಗೆ ಮಾರ್ಕೊಳ್ಳಿ ನಾನು ಪಂಚಾಯತ್ ಬಂದು ಸರ್ ಅದೇ ಸರ್ ಬಂದು ಕೊಟ್ಟಿನಿ ಬ್ಯಾಂಕ್ ಅದು ಎಕ್ಸ್ಪೆಂಡಿಚರ್ ಆಗಿದ್ದು ಕೊಟ್ಟಿನಿ ಅದು ಕೌಂಟ್ ಮಾಡಲ್ಲ ಹಂಗಿಲ್ಲ ಇವರು ಯಾಕಪ್ಪ ಯಾರಿಗೆ ಕೇಳ್ಕೊಟ್ಟಿದ್ದೀನಿ ನೀನು ಅಭಿವೃದ್ಧಿ ನಮಗೆ ಕೇಳೋದಿಲ್ಲ ಏನ್ ಬಿ ಮೇಡಮ್ ಅವರೇ ಅವ ಬಿ ಕೇಳಿಲ್ಲ ನೀವು 24,000 ತಗೊಂಡಿ ನೀವು ಬಿ ಕೇಳಿಲ್ಲ ನಮಗೆ ಕೇಳೋದಿಲ್ಲ ಏನ್ ಬಿ ನೀವಿನ ನನಗೆ ಕೇಳ ತಗೊಂಡ್ರಿ ಆಯ್ತು ನಾ ಎಕ್ಸ್ಪೆಂಡಿಚರ್ ತೋರಿಸ್ತೀನಿ ನೋಡ್ರಿ ಅದು ಮತ್ತೆ ಬೇರೆ ಹಾಕದೇ ಇರ್ತದ ಹಾಕರಿ ಅದು ಮತ್ತೆ ಬೇರೆ ಮಾಡಿದ್ರೆ ಅವ್ರು ಹೇಳಿದ್ರು ಮಾಡಿದ್ರು ಇವ್ರು ಬೈಯಾರ ನನ್ನ ಮೆಟ್ಟ ಚೊಡಿತಾ ಇಲ್ಲ ತರ ಅಧ್ಯಕ್ಷರು ಅಂತ ಹೇಳ್ತಾನೆ ಅವ್ರೆಲ್ಲ ನಂಬರ್ ರೆಕಾರ್ಡಿಂಗ್ ತೋರಿಸ್ತಾನೆ ನನ್ನ ಮೆಟ್ಟ ಚೊಡಿತಾ ಇಲ್ಲ ತರ ಅಧ್ಯಕ್ಷರು ಕೊಡಲ್ಲ ಅಂತ ಹೇಳ್ತಾನೆ ಅವ್ರೇನಂತಾರ ಅಂದ್ರೆ ಪಂಚಾಯತ್ ನಡೆಸಲೇ ಸಾರ್ವಜನಿಕರು ಪ್ರಾಬ್ಲಮ್ ಅಲ್ಲತ್ತಂದ್ರೆ ಇವ್ರು ಬೈಲತ್ತರು ಸರ್ ನೀವು ಕೊಡಪ್ಪ ನಿನ್ನ ಮನೇನ ಕುಳ್ಳತ್ತಿದ್ದಾನ ಅಂತ ಇವ್ರು ಬೈಲತ್ತು ಡಾಕ್ಟರ್ ಇದ್ರೆ ಅವ್ರು ಬೈಲತ್ತು 2.5 ವರ್ಷ ಆಯ್ತು ಸರ್ 1 ರೂಪಾಯಿ ಫಿಫ್ಟೀನ್ ಫೈನಾನ್ಸ್ ಆಗಿದೆ ಅಮೌಂಟ್ ಇಲ್ಲ 2.5 ವರ್ಷ ನೋಡಿದ್ರು 500 ಮೇಂಟೈನ್ ಮಾಡತ್ತೆ ಹೆಂಗ್ ಮೇಂಟೈನ್ ಮಾಡಕ್ ನೀ ಯಾರಪ್ಪ ಮೇಂಟೈನ್ ಮಾಡತ್ತಿದೆ ಅಂತ ಇವ ಯಾರು ಇವ ಅಧಿಕಾರಿ ಇವ ಯಾಕೆ ಮೇಂಟೈನ್ ಮಾಡ್ತಾನ 1 ರೂಪಾಯಿ ಎದರಿಂದ ಕೊಟ್ರಿ ಮೇಡಮ್ ಇವ ಯಾಕೆ ಮೇಂಟೈನ್ ಮಾಡ್ಬೇಕು ನೀ ಮಾತಾಡಂಗಿಲ್ಲ ನಿನ್ ಜೊತೆ ಮಾತಾಡ್ತಿಲ್ಲ ಇವ ಯಾರು ಮೇಂಟೈನ್ ಮಾಡಕ ಅದ ರೂಲ್ ಇದು ನೀವು ಮೇಂಟೈನ್ ಮಾಡೋಂತ ರೂಲ್ ಅದ ನೀವು ಮೇಂಟೈನ್ ಮಾಡೋಂತ ರೊಕ್ಕ ತೆಗೆದು ನೀ ಅಮೌಂಟ್ ವಸೂಲಿ ಆಗಿದ್ದು ಎಲ್ಲಿ ಹೋಗ್ಬೇಕು ಬ್ಯಾಂಕಿಗೆ ಹೋಗ್ಬೇಕಾ ಇನ್ನು ಮೇಂಟೈನ್ ಮಾಡ್ಬೇಕಂತ ಯಾರು ಹೇಳ್ತಾರ ಒಬ್ಬರು 5,000 ಕೊಟ್ಟರೆ 10,000 ತಿಂತಾನ ಈಗ ನಿಮ್ದು ಟ್ಯಾಕ್ಸ್ ವಸೂಲಿ ಒಂದು 20 ರೂಪಾಯಿ ಉಸ್ಲಿ ಐತಿ ಒಂದು ನಿಮಿಷ 20 ರೂಪಾಯಿ ಉಸ್ಲಿ ಮಾಡಿದೆ ಯಾರ್ದ ಬಲ್ಲಿ ನಿಮ್ಮ ರೂಲ್ಸ್ ಏನದ ನೀವು ಬಳಸ್ಕೊಂತಿಲ್ಲ ನೀವು ಬ್ಯಾಂಕಿಗೆ ಕಟ್ಟ್ರ ಅಂತ ಹೇಳದ ಕಟ್ರಿ ಏನು ಸಿಂಗಲ್ ಯಾರಿಗೆ 1 ರೂಪಾಯಿ ಕೊಡೋ ಅಂತ ಹೇಳಲ್ಲ ಕಟ್ಟಿಲ್ಲ ಯಾಕೆ ಕಟ್ಟಿಲ್ಲ ಇವತ್ತು ಇಲ್ಲ ಯಾಕೆ ಕಟ್ಟಿಲ್ಲ ಅದೇ ಯಾಕೆ ಕಟ್ಟಿಲ್ಲ ಹಿಂಗೆ ಎಲ್ಲ ಹಿಂಗೆ ಹಂಗಲ್ರಿ ಮನಿ ಅದ ಜವಾಬ್ದಾರಿ ತಗೊಂಡ್ರಿ ನೀವು ಮನೆ ಹಿರ್ಕೊಳ್ಕೊಂತ ಮನೆ ಹೋಗೋಕೆ ತಾಯಿ ಇದ್ದಂಗೆ ಅವ್ರು ಇರ್ತಾರೆ ನೀವು ಹಿಡ್ಕೊಂಡು ಮಕ್ಕಳು ಚಂದ ಇರ್ತಾರೆ ಈಗ ಹಿಂಗೆ ಯಾರು ಖರ್ಚು ಮಾಡ್ಕೊಂಡು ಡೆವಲಪ್ಮೆಂಟ್ ಆಯ್ತದ ಹಿಂಗೆ ಜಗಳ ಆಡಿ ಅಲ್ಲಿ ಬರ್ತೀರಿ ಮತ್ತೆ ಇವತ್ತಿನ ಎಕ್ಸಾಂಪಲ್ ಹೇಳ್ತೆ ಇವತ್ತು ಬೇಡ ಇವತ್ತಿನ ಬೇಡ ನನಗೆ ಇವತ್ತಿನ ಜೀರೋ ಬೇಡ ನೀವು ಯಾಕೆ ಬಂದಿರಲಿ ಅದು ಕಾಣಬೇಕಾಗಿತ್ತು ನಮಗೆ ಯಾಕೆ ಬಂದಿದೆ ಅಂದ್ರೆ ನಮಗೆ 4 ದಿನ ಆಯ್ತು ತಮ್ಮ ಹಚ್ಕೊಡಲ್ಲ ಹೊಂಟ್ರ ಯಾಕೆ ಹಚ್ಕೊಡಲ್ಲ ಹೊಂಟ್ರೆ ಕೇಳಿ ಪೈಲೆ ಹಚ್ಚಿದೆ ಪೈಲೆ ಕಂಟಿನ್ಯೂ 4 ವರ್ಷ ಡ್ಯೂಟಿ ಮಾಡ್ತೇನೆ ಈಗ ಯಾಕೆ ಹಚ್ಕೊಡಲ್ಲ ನೀವು ಬರೋದಂತ ರೋಡಿಗೆ ಈಗ 4 ಕಡೆ ರೋಡಿಗೆ ಬಂದಿರಿ ಅಣ್ಣ ನನ್ನ ಪೂರ ನನಗೆ ಹೇಳಕರ ಹೇಳ್ಬಿಡಿ ನಾನು 2 ದಿನ ಲೀವ್ ಹಾಕೋಗೇನ್ರಿ
2 ದಿನ ಲೀವ್ ಹಾಕಿ ಹೋಗಿದೆ, 1 ದಿನ ಅಪ್ರೂವ್ ಮಾಡ್ಯಾರ ಲೀವ್. ನಾನು ಫೈನಾನ್ಸ್ ಮನಿ ಲೋನ್ ತೊಗೊಳತ್ತೆ ಮೇಡಮ್, ನಾನು ಒಂದು ಸ್ವಲ್ಪ ಬ್ಯಾಂಕಿನವ್ರು ಸರಿ ಓಡಾಡಬೇಕಾಯ್ತದ, 1-2 ದಿನ ಲೀವ್ ಬೇಕಾಗ್ಯದ ಅಂದ್ರೆ ಇಲ್ಲ ನೀನು ನಾವು ಒಂದೇ ದಿನ ಅಪ್ರೂವ್ ಮಾಡ್ತೇವೆ, ಒಂದೇ ದಿನ ಮಾಡ್ಕೋಬೇಕಂದ್ರೆ ಏನಾರ ಮಾಡ್ಕೊಡಿ, ನಾನು ನಿಮ್ಗೆ ಲೀವ್ ಲೆಟರ್ ಕೊಟ್ಟಿದ್ದೆ, ನೀವು ಎಷ್ಟು ದಿನ ಮಾಡ್ತಿರೋ ಮಾಡ್ರಿ. ನಾ 2 ದಿನ ಹೋಗಿದೆ ಬ್ಯಾಂಕಿಗೆ, 3ನೇ ದಿನ ಬಂದಿದೆ, 3ನೇ ದಿನ ಬಂದು ತಮ್ಮ ಹಚ್ಚಿದೆ, 4ನೇ ದಿನ ನೀವು ತಮ್ಮ ಹಚ್ಕೋಬೇಡ ನೀನು ಯಾರಿಗೆ ಕೇಳೋತಿ ನೀನು? ಒಂದಿನ ನಾ ಓಪನ್ ಮಾಡಿದೆ, ಅದ ನಿನ್ನ ಪರ್ಸನಲ್ ಕೆಲಸ. ಮೇಡಮ್ ಕನಕಿಲ್ ಒಂದು ಕೆಲಸದಾಗಿದ್ದೆ ಹೇಳೋದದ, ನಾವು ಹೈಯರ್ ಆಫೀಸರಿಗೆ ಹೇಳೋದನ್ನೇ ಬರ್ತೇವೆ, ಎಲ್ಲರ ಹೆಡ್ ಕ್ವಾರ್ಟರ್ ಬಿಡ್ತೇವೆ ನಾವು. ನಾ ಹೇಳಿನ್ರಿ ನಿಮಗೆ, ನಮ್ಮಲ್ಲಿ ರೆಕಾರ್ಡಿಂಗ್ ಅದ. ನಾ ಹೇಳಿ ನಾ ಮೇಡಮ್ ಬಸವ ಕಲ್ಯಾಣ ನಡೆದೆ, ಸಿಂಗಲ್ ಒಂದು ಫೋನ್ ಹಚ್ಚಿಲ್ಲ ನನಗೆ, ಸಿಂಗಲ್ ಒಂದು ಫೋನ್ ಇಲ್ಲ ನನಗೆ. ನನ್ನ ಬಲ್ಲಿ ಅದ ರೆಕಾರ್ಡಿಂಗ್ ಅಲ್ಲತ್ತೇನ. ಹಾಂ ಕೇಳತ್ತೀರಿ, ಇವ್ರು ರೆಕಾರ್ಡಿಂಗ್ ಮಾಡ್ಕೊಬೋದು. ಹಾಂ ನಮ್ಮಲ್ಲಿ ನೀವು ಯಾಕಂದ್ರೆ ರಾತ್ರಿ ಬಿದ್ದಿರಿ ಅಂದ್ರೆ ನಾವೇನು ಮಾಡೋದು? ಇವ್ರು ರೆಕಾರ್ಡಿಂಗ್ ಮಾಡ್ಕೊಬೋದು ನೋಡಿ. ನಾ ಯಾರಿಗೆ ಕೇಳಲ್ಲ, ನಾ ಯಾರಿಗೆ ಕೇಳವಲ್ಲ ಹೇಳವಲ್ಲ, ನನ್ನ ಮನ್ಸು ಒಂದಂಗೆ ಹೋಯ್ತೆ. ಹಂಗೆ ಯಾರು ಅಂಬಲ್ಲ ಮೇಡಮ್, ನೀವು ಅಧಿಕಾರಿ ಇದ್ದೀರಿ, ನಾವು ಕೆಲಸ ಮಾಡತ್ತಿದ್ದೇವೆ. ಅಧಿಕಾರಿ ನಾ ಅಧಿಕಾರಿ, ಹೆಡ್ ಆಫೀಸಾಗ ಹೋಗ ಬೈಟ್ ಕೊಡೋರು ಅಧಿಕಾರಿನ. ನೀವು ಹೋಗಿ ಸಿ ಎಸ್ ಬಲ್ಲಿ ಹೋಗ್ತೀರಿ, ಈ ಸಿ ಯು ಎನ್ ಬಲ್ಲಿ ಹೋಗ್ತೀರಿ ಅಂದ್ರೆ ಹಾಗೆ ಹೋಗಿದ್ದೆವು. ಯಾರಂದಾರ? ನೀವು ಅಂದಿರಿ ನನಗೆ. ಯಾರಾಗಿ ಅದನ್ನ ತಮ್ಮ ಹಚ್ಚ ಅಂದ್ರೆ ತಮ್ಮ ಕೊಡಲ್ಲ, ಏನು ಕೊಡಲ್ಲ, ಯಾವ ಬಲ್ಲಿ ಹೋಗಿ ಯಾವಾಗ ಯಾವಾಗ ನಿನ್ನ ದೇವೇಂದ್ರ ಬಾರ ಇಲ್ಲಿ ಕರ್ರಿ ಅವ್ರಿಗೆ ನಿನ್ನಿನ ಡೇಟಿಗೆ ಆ ಸಿಂಗಲ್ ಒಂದು ಫೋನ್ ಅದನ್ನ ತೋರ್ಸ ನನಗೆ. ಫೋನ್ ತಗೋ, ನಿನ್ನಿನ ಡೇಟಿಗೆ ಆ ಸಿಂಗಲ್ ಒಂದು ಫೋನ್ ಹಚ್ಚ ನನಗೆ ಕೇಳ್ರ ನನಗೆ. ದೇವೇಂದ್ರ ಕೇಳಲ್ಲ, ಇವ ಏನಂದ ನಾ ಸಿ ಎಸ್ ಬಲಿಗೆ ಹೋಯ್ತ್ರಿ ಇವ ಬಲಿಗೆ ಹೋಯ್ತ್ರಿ ಅಂದಿದೆ ಅಂತ ಹೇಳೋದನ್ನ ನಾವು. ನೀವು ಬೇಡ ನಿನ್ನಿನ ಡೇಟಿಗೆ ಒಂದು ಫೋನ್ ಅದನ್ನ ಕೇಳ. ದೇವಣ ನೀನು ನಾನು ತಮ್ಮ ಹಚ್ಕೊಳಕ್ ಬಂದು ನೀ ಏನಂದಿದ್ದಿ? ಮೇಡಮ್ ಅವ್ರು ಹಚ್ಕೋಬೇಡ ಅಂದ್ರೆ ಹೋಯ್ತು ಅಂದಿದೆ, ಹೋಗಿದ್ದೆ. ನಾ ತಮ್ಮ ಹಚ್ಲಕ್ ಬಂದು ನಿನ್ನ ಏನಂದಿದ್ದು? ನೀನು ತಮ್ಮ ಹಚ್ಕೋಬೇಡ ಅಂದ್ರೆ ಮೇಡಮ್ ನಾ ಹಾಗೆ ಹೋಗಿದ್ದೆ ಸರ್. ಇವ ಬಲಿಗೆ ಹೋಯ್ತ್ರಿ ಸಿ ಎಸ್ ಬಲಿಗೆ ಹೋಯ್ತು ಅಂತ ಹೇಳಿದೆನ ನನಗೆ ಹಚ್ಚಿರ ಹೇಳಿರ ಸರ್. ಅವ್ರು ಏನಂತಾರ, ನೀವು ನಾಳೆ ನನಗೆ ಫೋನ್ ಮಾಡಬೇಡ, ನೀವು ಅನ್ನ ತಿಂಬಲ್ಲಿ ಹೇಳ್ತೀನಿ. ತಮ್ಮ ಹಚ್ಕೋಬೇಡ ಅಂದ್ರಿ ಅಂದ ಮತ್ತು ನಾವು ಎಲ್ಲಿಗೆ ಹೋಗ್ರಿ ಸರ್? ನಾವು ಡ್ಯೂಟಿ ಮಾಡಿ ಇವ್ನು ಡ್ಯೂಟಿ ಮಾಡಬೇಕು, ತಮ್ಮ ಅಲ್ಲಿ ತನಕ ಬರಬಾರ್ದು ಅಂದ್ರೆ ನಾವು ಪುಕ್ಷಣಿ ಡ್ಯೂಟಿ ಯಾಕೆ ಮಾಡಬೇಕು? ವಸೂಲಿಗೆ ಏಟಕ್ಕೆ ಬರ್ಬೇಕಿವ? ಮುಂಜಾನೆ 8ಕ್ಕೆ ಬಂದಿದೆ ಮೇಡಮ್ ನಾ. ಎಷ್ಟು ದಿನ ಅಪ್ಪ ನೀವು ಕೇಳ್ರಿ ಸಾರ್ವಜನಿಕರಿಗೆ. ಮಾತಾಡೋದು ನೋಡ್ತೀರ, ಒಂದು ಮಾತಾಡೋ ಟ್ಯೂನ್ ನೋಡ್ರ, ಅವ್ನು ಟ್ಯೂನ್ ನೋಡ್ರ ಸ್ವಲ್ಪ. ನನ್ನ ಹಿಂಗೆ ಅದ ರೀ, ನಾನು ಲೋಕಲ್ ಲ್ಯಾಂಗ್ವೇಜ್ ಅದ, ನಾನು ಬೆಂಗಳೂರ್ದಾಗ ಹುಟ್ಟಿಲ್ಲ. ಬೀದರ್ ಭಾಷೆ ಏನದ ಅದು ಮಾತಾಡತ್ತೇನ. ನಾ ಯಾರಿಗಾರ ಏಕವಚನ ಮಾತಾಡ್ತನ ಈಗ ಬರ್ತಾರ ನೋಡ್ರಿ. ಫೋನ್ ಮಾಡಿದೆ ಅಂದ್ರೆ 4 ಅನ್ನ ತಿಂದ್ರೆ ಹೇಳ್ತಿಂತ್ರಿ. ಹೆಂಡ್ರ ಮಕ್ಕಳು ಹೆಂಗ್ ಬದುಕ್ತಾವ? ನಮ್ಮ ಹೆಂಡ್ರ ಮಕ್ಕಳು ಬರ್ಬೇಕು ಸರ್. ನಮ್ಮ ಅದಕ್ಕೆ ಯಾರಿಗೆ ಕೇಳಲ್ಲ, ಯಾರಿಗೆ ಕೇಳಲ್ಲ ಅಂತ ಹೇಳ್ತಾನವ. ನನಗೆ ಯಾರು ಅಧಿಕಾರಿ ಇಲ್ಲ, ಯಾರಿಲ್ಲ. ನಮ್ಮ ಮನೆ ಮಿಸಸ್ ಫೋನ್ ಇದ್ರೆ ನೀ ಯಾಕೆ ಫೋನ್ ಎತ್ತಿ? ನೀನು ಫೋನ್ ಯಾರು ಎತ್ಬೇಕು ಸರ್? ನಮ್ಮ ಮನ್ಯಾಗ ಮುಂಜಾನೆ ಜಯಂತಿ ಅದ, ನೋಟಿಸ್ ಹೋಗಿಲ್ಲ. ನನ್ನ 100 ಫೋನ್ ಹೊಂಟಾವ ಮೆಂಬರ್ಗಳು. ಯಾರಿಗೆ ಫೋನ್ ಹಚ್ಚಬೇಕು? ನೋಟಿಸ್ ಹೋಗಿಲ್ಲ ನಂಗೆ ಹೇಳ್ರಿ ಮೇಡಮ್. ನಾ ಎಲ್ಲರಿಗೂ ಫೋನ್ ನೋಟಿಸ್ ನೀವು ಅಲ್ಲ ತನಕ ಮಾತಾಡ್ಬಾರ್ದು. ರವಿ ಮಾತಾಡಲು ಹೋಗಿದೆ. ರವಿ ನೋಟಿಸ್ ಬರ್ರಿ, ನೋಟಿಸ್ ಹೋಗ್ಯದ ಎಲ್ಲರಿಗೆ. ಯಾವ ಮೆಂಬರ್ ಒಂದು ಮೆಂಬರ್ ನನಗೆ ನೋಟಿಸ್ ಬಂದಿಲ್ಲ ಅಂತ ಹೇಳುವಂತ ಈಗ ಸರ್ ಇವ್ರು ಹೇಳಿದ್ರಲ್ಲ, ಅಧ್ಯಕ್ಷರು ಹೇಳಿದ್ರಲ್ಲ. ಈಗ ದತ್ತಾಗ ಒಬ್ಬನಿಗೆ ಮಾಡಿದಂತ ಅವ್ನ ಫೋನ್ ಸ್ವಿಚ್ ಆಫ್. ನೋಟಿಸ್ ಹೋಗ್ಯದ ಹೋಸಲ್ಲ, ಒಂದೇ ಹೋಗಿಲ್ಲ. ನೋಟಿಸ್ ತರ ಯಾರು ಪ್ರಿಂಟ್ ಮಾಡಿಲ್ಲ. ಮನೆ ಜಯಂತಿ ಎಲ್ಲ ಸದಸ್ಯರಿಗೆ ಕೆಲವು ಸದಸ್ಯರು ಫೋನ್ ಸ್ವಿಚ್ ಆಫ್ ಇತ್ತು, ಅವ್ರಿಗೆ ಹತ್ತಿಲ್ಲ. ಏನ್ ಮಾಡೋಣ? ಫೋನ್ ಮಾಡೋಣ ಅವ್ರ ಹತ್ರ ಇದ್ರ ತೋರ್ಸಂದ್ರೆ ನಾವು ಸದಸ್ಯರ ಆ ಟೈಮಿಗೆ ಹೋದ್ರು. ನನಗೆ ಹೇಳಿದ ಅಂತ ಸಿಟ್ಟಿ ಬಂದ ಸದಸ್ಯರು ಹೋದ್ ಸಲ ಹೇಳ್ರಿ, ಬಟ್ ಅವತ್ತು ನಿಮ್ ಫೋನ್ ಸ್ವಿಚ್ ಆಫ್ ಇತ್ತು ಜಂಕ್ಷನ್ಪುರದಾಗ ಎಲ್ಲರಿಗೂ ಹೇಳಿ ಮೇಡಮ್. ಯಾರು ಅಂದಿಲ್ಲ ಅಂತ ಹೇಳಿ ಕೊಟ್ಟಿವಿ, ಅವರಿಗೆ ಜಿಮ್ಮೇದಾರಿ ಕೊಟ್ಟಿವಿ, ಹೇಳ್ರಿ ಅಂತ ಹೇಳಿದ್ರೆ. ಬಟ್ ಆ ಸದಸ್ಯ ಫೋನ್ ಸ್ವಿಚ್ ಆಫ್ ಇತ್ತೇನೋ ಸರ್, ನನಗೆ ಮುಟ್ಟಿಲ್ಲ, ಹೆಂಗ್ ಮಾಡ್ತೀರಿ? ಸೊ ಸಿಟ್ಟಿ ಬಂದ. ಅದೇ ಟೈಮಿಗೆ ಅಧ್ಯಕ್ಷರು ಫೋನ್ ಅವರೇ ಹೇಳಿದ್ರಲ್ಲ, ಅವರೇ ಹೋಗಿಲ್ಲ ಅಂತ ಯಾರಿಗೂ ನೋಟಿಸ್ ಅಂತ. ಅದೇ ರೀ, ಅವ ಒಬ್ಬನಿಗೆ ದತ್ತು ಬಂದಿನಲ್ಲ ಆಗೋತ. ಅವ್ರು ಗೌಡ್ರೆ ನಾನು ಅವತ್ತಿನ ದಿನ ನಾವು ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಒಂದು ಹುಡುಗ ಸಿಂಗಲ್ ಒಂದು ಲ್ಯಾಂಗ್ವೇಜ್ ಮಾತಾಡ್ದಲ್ಲ ಹಿಂಗೆ ಇರ್ತದೆ ನೋಡ್ರಿ ಟ್ಯೂನ್. ಅರೆ ಮೇಡಮ್ ನಾ ಏನ್ರ ನಿಮ್ಗೆ ಏಕವಚನ ಮಾತಾಡಿನ ಅಂದ್ರೆ ಹೇಳ್ರಿ. ಏಕವಚನ ಮಾತಾಡ್ಬೇಕವ ನನಗೆ. ಮತ್ತೆ ಟ್ಯೂನ್ ಅಂದ್ರೆ ಏನ್ ಸರ್? ಏಕವಚನ ಕೇಳತ್ತಿರ ಮಾತು ಏಕವಚನ ಮಾತಾಡ್ತಾನಂತ ಅವನು. ನಿಮ್ಮ ಮಾತಾಡಲ್ಲ ಮೇಡಮ್. ನಾಳೆ ಹಾಕೋರು ಅನ್ನ ತಿಂದ್ರೆ ತಿಂತೀರ ಅಂತ ನಿಮ್ಮ ಭಾಷೆ ಮಾತಾಡೋದು ಬೇಡಲ್ಲ. ಯಾಕೆ ಆಡ್ತಾರ ಅಂತ ಹೇಳ್ರಿ ನಿಮ್ಗೆ. ಕಿವಿಯಾಗಿನ ರಕ್ತ ತರ್ಸಾರ ಸಿ ಎಸ್ ನಮಗ್. ನೌಕರಿ ಬಿಟ್ಟು ಹೋಗ್ರಿ, ನೌಕರಿ ಮಾಡ್ಲಕ್ ಲಾಯ್ಕಿಲ್ಲ ನೀವು ಅಂತಾರ ನಮಗ್. ನಾವ್ ಅಂತೇವೇನು ನಾವು ಯಾಕಲತ್ತಿರಲ್ಲ. ಈಗ ಅವ್ರಿಗೆ ಮ್ಯಾಲಿನ ಪ್ರೆಷರ್ ಇದ್ರೆ ನಾಳಿಂದು ಇದು ನಿನ್ನಿಂದು 3-4 ದಿನದ್ದು 0 ಪ್ರೋಗ್ರೆಸ್ ಅದ ನನ್ನ ಪ್ರಗತಿ. ನೋಟಿಸ್ ಮೇಲೆ ನೋಟಿಸ್ ಹೊಂಟಾವ. ಏನು ಆನ್ಸರ್ ಮಾಡಲಿ ನಾನು? ಟ್ಯಾಕ್ಸ್ 0 ಅದನಂತ. ಇದಕ್ಕೆ ಯಾರಿಗೆ ಕೇಳ್ತಾರ? ನಾ ಮಷನ್ ಎಲ್ಲ ಇಲ್ಲೇ ಹೋಗಿದೆ. ನಾ ಹರಿಲಿ ಟ್ಯಾಕ್ಸ್ ನಾ ಮಷನ್ ಸೆಂಟ್ ಹೋಯ್ತಿದ್ದೆ. ಮಷನ್ ಸೆಂಟ್ ಹೋಯ್ತು ಅಂದ್ರೆ ನಾನು ತಪ್ಪಿರ್ತದೆ. ಒಂದಿನ ಲೀವ್ ಹಾಕೊಂಡ್ರಿ, ಒಂದಿನ ಲೀವ್ ಕೊಟ್ರು, 2 ದಿನಕರ ಬರ್ಬೇಕು, 3 ದಿನಕರ 3ನೇ ದಿನ ಬಂದಿರ. ಫ್ರೈಡೇ ಇಲ್ಲ, ಸಾಟರ್ಡೇ ಇಲ್ಲ, ಸಂಡೇ ಇಲ್ಲ. ಸಂಡೇ ದಿನ ಅದು ಜಯಂತಿ ಕಡೆಯಿಂದ ಫೋನ್ ಹಚ್ಚಿದ ನಾ, ಇಲ್ದಾರ ಹಚ್ತಿದ್ದಿಲ್ಲ. ಅದಕ್ಕೆ ಅಟೆಂಡೆನ್ಸ್ ಬಂದ್ ಮಾಡಿನ. ಇವ್ರ ಮನ್ಸು ಬಂದಂಗೆ ಅಟೆಂಡೆನ್ಸ್ ಹಾಕೋದು, ಎಲ್ಲಿ ಬೇಕು ತಿರ್ಗಾಡೋದು.